ಅಮ್ಮ ನನ್ನ ತಪ್ಪೇನು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನಾಗಲೇ ಹೇಳಿದ್ದೆ, ನೀವು ಕೂಡ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ಬೋದು. ನಿಮ್ಮ ಮಗುವಿಗೇನೆ ಇಂಥ ಅನ್ಯಾಯ ಆದರೆ ನೀವೇ ಪೊಲೀಸ್ ಸ್ಟೇಷನ್ಗಲ್ದು ನ್ಯಾಯಾಲಯಕ್ಕೆ ಹೋಗಿ ವಕೀಲರು ನಿಮ್ಮ ಹತ್ರ ದುಡ್ಡು ಕಾಸು ಎಳೆದು ಕೂಡ ನಿಮಗೆ ಒಂದು ಸರಿಯಾದಂಥ ಪರಿಹಾರ ಸಿಕ್ಕಲಿಲ್ಲ ಅಂತಂದರೆ, ಆರೋಪಿ 7 ಸತಿ ಬೇಲ್ ತೆಗೆದುಕೊಳ್ಳೋದಕ್ಕೆ ಹೋಗ್ತಾನೆ, ಆ ಸಂದರ್ಭದಲ್ಲೆಲ್ಲ ಕೂಡ ನೀವು ಆ ಬೇಲ್ ಕ್ಯಾನ್ಸಲ್ ಆಗಬೇಕು ಅಂದರೆ ಹಣ ಕೊಡಬೇಕು ಅಂತಂದರೆ ಎಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ? ಇದ್ರ ಬಗ್ಗೆ ನೀವು ಕೂಡ ಕರೆ ಮಾಡ್ಬೋದು, ಮಾತಾಡ್ಬೋದು. ನಮ್ಮ ವ್ಯವಸ್ಥೆ ಬಗ್ಗೆ ನಿಮ್ಮ ಸಿಟ್ಟು ಆಕ್ರೋಶ ಏನಿದೆ, ಸರಿಪಡಿಸೋದಕ್ಕೆ ಏನೆಲ್ಲ ಮಾಡ್ಬೋದು, ಇದ್ರ ಬಗ್ಗೆ ಕೂಡ ನೀವು ಹೇಳ್ಬೋದು. ನೀವು ಕರೆ ಮಾಡಿ ನಮ್ಮ ಜೊತೆಗೆ ಮಾತಾಡ್ಬೋದಾಗಿದೆ. ಈಗ ಜ್ಯೋತಿ ಅನ್ನೋರು ನಮಗೆ ಕರೆ ಮಾಡಿದ್ದಾರೆ ರಾಣೆಬೆನ್ನೂರಿನಿಂದ. ಮಾತಾಡಿ ಜ್ಯೋತಿ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ. ರಾಣೆಬೆನ್ನೂರಿಂದ ಮೇಡಮ್, ಫಸ್ಟ್ ತಾಯಿ ಏನಿದಾರೋ ಅವರಿಗೆ ಮಾತಾಡ್ಬೇಕು. ಮಾತಾಡಿ ಮೇಡಮ್. ಮೇಡಮ್, ಅವ್ರು ಧೈರ್ಯವಾಗಿರ್ಲಿ. ಸ್ಟೇಷನ್ ಅಲ್ಲಿ ಏನ್ ತರ ನಡ್ಸ್ಕೊಳ್ತಾರೆ ಅಂತ ಒಂದ್ಸತಿ ಅನುಭವ ಆಗಿದೆ ನಮ್ಗೂನು ಕೂಡ. ಮೊದ್ಲು ಈ ಪೊಲೀಸ್ ಸ್ಟೇಷನ್ ಹೋಗಿ ನಾವ್ ಏನಿಗೆ ಕಂಪ್ಲೇಂಟ್ ಮಾಡ್ತೀವಿ, ಇದ್ ಮಾಡ್ತೀವಿ, ಅಲ್ಲಿ ಸರಿ ರೆಸ್ಪಾಂಡ್ ಮಾಡಲ್ಲ ಮೇಡಮ್. ಸೊ ಅದಕ್ಕೆ ಇವ್ರದ್ದು ಸ್ಟೇಷನ್ ಅಲ್ಲಿಯೋ ಬದಲು ಪ್ರಮೀಳಾ ಮೇಡಮ್ ಹೇಳಿದ್ರಲ್ಲ, ಅದೇ ತರ ಒಂದ್ ಯಾವ್ದಾರು ಬೇರೆ ಟೀಮ್ ನ ಮಾಡಿ ಆ ಟೀಮ್ ಅಲ್ಲೇ ಹೋಗಿ ನಮ್ದೇನ್ ಪ್ರಾಬ್ಲಮ್ಸ್ ಇರುತ್ತೋ ನಾವ್ ಅಲ್ಲಿ ಹೇಳ್ಕೊಂಡು ಅಲ್ಲೇ ಸೊಲ್ಯೂಷನ್ ಸಿಗುವಂತ ವ್ಯವಸ್ಥೆ ಮಾಡ್ಬೇಕು ಮೇಡಮ್. ಸರಿ, ಅಂದ್ರೆ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಒಂದು ಸೆಪರೇಟ್ ಆದಂತ ಒಂದು ವ್ಯವಸ್ಥೆ ಬರ್ಬೇಕು ಅಂತ ಹೇಳ್ತೀರಾ? ಹೌದು ಮೇಡಮ್. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಮಗ್ ಸರಿ ರೆಸ್ಪಾಂಡ್ ಮಾಡಲ್ಲ. ಏನೇ ಹೋಗಿ ಯಾವ್ದೇ ವಿಚಾರ ಆಗ್ಲಿ, ಈಗ ಮಗುದೇ ತಗೊಳ್ಳಿ, ಈಗ ಆ ಮಗು ಹೋಗಕ್ಕಾಗಲ್ಲ ಅಂತ ಅವ್ರ ತಾಯಿ ಹೋಗಿ ಎಲ್ಲ ಇದ್ ಮಾಡಿದ್ದಾರೆ. ನಾಳೆ ಬೆಳೆದು ದೊಡ್ಡವಳಾದ್ಮೇಲೆ ಈಗ ನಡೆದಿರೋದ್ನ ಅವಳು ಒಂದ್ಸತಿ ತಿರುಗ್ ನೋಡಿದ್ರೆ ಎಷ್ಟೋ ಅಸಹ್ಯ ಅಂತ ಅನ್ಸುತ್ತೆ ಅವಳಿಗೆ. ಅಂತಂದ್ರೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಬೆಳೆಯೋಕ್ಕೂ ಸಾಧ್ಯ ಇಲ್ಲ. ಈ ತರ ಒಂದ್ ನಡೆದಿದೆ, ಈ ತರ ಇತ್ತು ಅಂತ ಅವಳು ಒಂದೇ ಸತಿ ತಿರುಗ್ ನೋಡಿದ್ರು ನೆಕ್ಸ್ಟ್ ಅವಳು ಮುಂದೆ ಫ್ಯೂಚರ್ ಅಲ್ಲಿ ಏನು ಸಾಧಿಸಕ್ ಆಗಲ್ಲ. ಹೆಣ್ಮಕ್ಳನ್ನ ಈ ತರ ಬ್ರೇಕ್ ಹಾಕಕ್ಕೆ ಅವ್ರು ಟ್ರೈ ಮಾಡೋದ್ ಬೇಡ. ಓಕೆ 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 ಜ್ಯೋತಿ ಅವರೇ, ಧನ್ಯವಾದ. ರಮೇಶ್ ಅವ್ರು ಕಲೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಮಾತಾಡಿ ರಮೇಶ್ ಅವರೇ, ಹೇಳಿ ಸರ್. ರಮೇಶ್ ಅವರೇ ಹೇಳಿ ಸರ್. ನಮಸ್ಕಾರ. ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ದೂರವಾಣಿ ಸಂಪರ್ಕ ಕೇಳ್ಕೊತಾ ಇದ್ದೀನಿ ನಾನು. ಮಾತಾಡಿ ಸರ್, ಹೇಳಿ. ಕೂಡ ಅಲ್ಲ, ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆತನೂ ಅನ್ಯಾಯ, ಆತನೂ ಕರೆಕ್ಟು, ಹೈಕೋರ್ಟ್ ವಿಶ್ವೇಶ್ವರಯ್ಯ ಅವರು ಕರೆಕ್ಟು, ನರಸಪ್ಪ ಕರೆಕ್ಟು. ಎಲ್ಲಿ ಹೋಗ್ತಾ ಇದ್ದಾರೆ? ಪಾಪದ ಮಗುಗೆ ಪಾಪ ಹೆಂಗಸು ಎಷ್ಟು ಫೈಟ್ ಮಾಡ್ತಿದ್ದಾರೆ ಅಂತಂದ್ರೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗಲ್ಲ. ತನ್ನ ಮಗುಗೋಸ್ಕರ, ನ್ಯಾಯಕ್ಕೋಸ್ಕರ ಇಷ್ಟು ಫೈಟ್ ಮಾಡ್ತಿದ್ದಾರೆ. ವಿತ್ ಆಲ್ ಎಲ್ಲ ಫೈನಾನ್ಷಿಯಲ್ ಇರ್ಬೋದು, ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಕೂಡ ಫೈಟಿಂಗ್ ಲಾಟ್ ಅಂತಂದ್ರೆ ಅವ್ರಿಗೂ ಹ್ಯಾಟ್ಸ್ ಆಫ್, ಟಿವಿಗೂ ಹ್ಯಾಟ್ಸ್ ಆಫ್. ಬಟ್ ಏನ್ ಹೋಗ್ತಾರೆ, ನಾನು ಈಗಷ್ಟೇ ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳಿದೆ, ನನಗೆ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಅವ್ರಿಗೆ, ದಯವಿಟ್ಟು ಕೂಡಲೇ ಟಿವಿನೇ ನೋಡಿ ನೀವು ಯಾವ ರೀತಿ ಬರ್ತಿದೆ ಅಂತ, ಎಷ್ಟು ಮಟ್ಟಿಗೆ ನಿಮ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದಾರೆ ನೋಡಿ, ಬಹುತ್ ಹೈಕೋರ್ಟ್ ಅಂಡ್ ಸಿಟಿ ಕೋರ್ಟ್ ಅಲ್ಲಿ ಅಂತ ಕೂಡ ಈಗಷ್ಟೇ ನಾನು ಅಪೀಲ್ ಕೂಡ ಮಾಡ್ಕೊಂಡಿದ್ದೀನಿ. ನಾನು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರಮ್ಮ, ಏನಮ್ಮ ವ್ಯವಸ್ಥೆ ಇದು? ಇವತ್ತು ಬೆಳಗ್ಗೆ ಕೂಡ ವಿಚುವಲ್ ಪರ್ಮಿಷನ್ ನಾನು ಫೇಸ್ಬುಕ್ ಮಾಧ್ಯಮದಲ್ಲಿ ನೋಡಿದೆ. ನಾನು ಇಮ್ರಾನ್ ಅಂತಕ್ಕಂಥವನು 100 ಅಪರಾಧ ಮಾಡ್ತಾನೆ, 100 ಸತಿನೂ ಬೇಲ್ ಸಿಗುತ್ತೆ. ಏನು ನ್ಯಾಯ ಇದು? ಎಲ್ಲಿದೆ ನ್ಯಾಯ ಇದು? ದುಡ್ಡು ಕೊಟ್ರೆ ವಿಟ್ನೆಸ್ ಕ್ರಿಯೇಟ್ ಮಾಡ್ಬೋದು. ಬದುಕೋದಿದೆ ಪೊಲೀಸ್ ಇಲಾಖೆ ಈ ತರ ಇದೆ. ಆ ಕಡೆ ಇಮ್ರಾನ್ ಹಿಡಿದು ತಗೊಂಡು ಪೊಲೀಸರು ಕೊಡ್ತಾರೆ, ಬೇಲ್ ಕೊಟ್ಟು ಬಿಡ್ತಾರೆ. ಈ ಕಡೆ ನೋಡಿದ್ರೆ ಪೊಲೀಸರು ಸೇರ್ಕೊತಾರೆ, ಪಿಪಿಗಳು ಸೇರ್ಕೊತಾರೆ. ಅಂತಂದ್ರೆ ಈ ಹೆಣ್ಣು ಇನ್ನೂ ಬದುಕಿದೆಯಲ್ಲ ತಾಯಿ, ತಂದೆ ತಾಯಿ ಇಬ್ರು ಕೂಡ ಇನ್ನೂ ಫೈಟ್ ಮಾಡ್ತಿದಾರಲ್ಲ. ಬಸವರಾಜ್ ಮಾಗಿತ್ತಿ ಅವ್ರು ಯಾಕೆ ಅವರು ರಿಟೈರ್ಡ್ ಆದವ್ರು ಬೇರೆ ತಗೊಂಡ್ರು ಗೊತ್ತಾಗ್ಲಿಲ್ಲ ನಮ್ಗೆ. ಅಂತವ್ರು ಇರ್ಬೇಕಾಗಿತ್ತು ಇಲಾಖೆನಲ್ಲಿ. ಕಾರ್ಯಕ್ರಮ ಚೆನ್ನಾಗಿದೆ, ಒಪ್ಕೋತೀನಿ. ಕಿತ್ತು ಬಂತು, ಅಳ್ಬೇಕು. ಖಂಡಿತ ಸರ್, ಖಂಡಿತ. ನೋಡಿ, ಪ್ರಮೀಳಾ ಸರ್ಗೆ ಅವ್ರು ಹೇಳ್ತಾ ಇದ್ರು, ನೋಡಿ ಈ ವ್ಯವಸ್ಥೆ ಅಂದ್ರೇನೆ ಕೆಟ್ಟ ಸಿಟ್ಟು ಬಂದ್ಬಿಡುತ್ತೆ ಮೇಡಮ್ ಇಂತಹ ಘಟನೆಗಳಾದಾಗ. ನೋಡಿ ನಾವ್ ಇಂತಹ ಸಮಾಜದಲ್ಲಿ ಬದುಕ್ತಾ ಇದೀವ ಅನ್ನುವಂಥದ್ದು, ನಾವ್ ಹೆಂಗ್ ಬದುಕಿದೀವಪ್ಪ ಅಂತ, ನಾವ್ ಹೆಂಗೋ ಕಷ್ಟಪಟ್ಟಿದೀವಿ, ನಮ್ಮ ಮುಂದಿನ ಪೀಳಿಗೆ ಗತಿ ಏನಪ್ಪ ಇದೇ ರೀತಿ ಆದ್ರೆ ಅಂತ ಅವ್ರಿಗೆ ಗೊತ್ತು. ಪೊಲೀಸ್ನವ್ರು ಅವ್ರು ಆಗ್ಲೇ ಹೇಳಿದ್ರು ನನಗೆ, ನಾನು ಯಾರು ಕ್ಲೈಂಟ್ ಯಾರು ಬಂದರೆ ನಾನು ಪೊಲೀಸ್ ಸ್ಟೇಷನ್ ಕಳಿಸೋದೇ ಇಲ್ಲ. ಯಾಕೆಂದರೆ ಆ ಪೊಲೀಸ್ನವರ ಬಾಡಿ ಲ್ಯಾಂಗ್ವೇಜು, ಅವ್ರು ಮಾತನಾಡ್ತಕ್ಕಂಥ ಲ್ಯಾಂಗ್ವೇಜು, ಹೆಣ್ಣು ಮಕ್ಕಳನ್ನ ಬಂದರೆ ಏನೇ ಅಂತ ನೋಡೋದು, ಮೇಲಿಂದ ಕೆಳಗಿಂದ ನೋಡೋದು, ಇದೆಲ್ಲ ನೋಡೋದು ಇದ್ದಿಲ್ಲ. ಅವ್ರ ಭಾಷೆ ಏನಾಯ್ತು ಎತ್ತ ಅವ್ರ ಕೂತ್ಕೊಂಡು ಸಮಾಧಾನ ಕೇಳೋದಿಲ್ಲ. ನಾನು ಯಾಕೆ ಪೊಲೀಸ್ ವ್ಯವಸ್ಥೆನೇ ದ್ವೇಷಿಸ್ತೀನಿ ಅಂತಂದರೆ, ಪೊಲೀಸ್ನವ್ರಿಗೆ ಏನಿದೆ, ಡಕಾಯ್ತರು, ಕಳ್ಳರ ಕಾಕರು, ಇವ್ರನ್ನೆಲ್ಲ ನೋಡ್ತಾ ಇರ್ತಾರೆ. ಅಲ್ಲಿ ಹೊಡಿತಾ ಇರ್ತಾರೆ, ಈ ಕಳ್ಳಂಗೆ ಹೊಡೆದು ಬರ್ತಾ ಇರ್ತಾರೆ. ಆ ಟೈಮಲ್ಲಿ ಯಾವುದೋ ರೇಪ್ ಫ್ಯಾಕ್ಟ್ರಿನ ಹೆಣ್ಮಕ್ಳು ಕರ್ಕೊಂಡೋದ್ರೆ ಅವಳ ಕೈನಲ್ಲಿ ದೊಣ್ಣೆ ಇರ್ತಾರೆ, ಅವ್ನು ಹೊಡಿತಿರೋದು, ಆಯ್ತು ಬಂದು ಏನೇ ಅಂತ ಕೇಳ್ತಾರೆ.
ಏನಾಗಬೇಕು ಆ ಹೆಣ್ಣುಮಗಳ ಪರಿಸ್ಥಿತಿ. ಅದರಿಂದ ನನ್ಗನ್ಸ್ತದೆ ಈ ವ್ಯವಸ್ಥೆ, ಆ ವಾತಾವರಣ, ಪರಿಸರ ಇವೆಲ್ಲವೂ ಬದಲಾಗಬೇಕು. ಹೆಣ್ಣು ಮಕ್ಕಳು ಹೋಗೋ ಸ್ಥಳದಲ್ಲಿ ಈ ರೀತಿ ಪರಿಸ್ಥಿತಿನೇ ಇರಬಾರ್ದು. ಆದ್ರಿಂದ ಅದನ್ನೆಲ್ಲ ಬದಲಾವಣೆ ಮಾಡಬೇಕು. ನಾನು ಕೇಳ್ದು ಇದರಲ್ಲಿ ಒಪ್ತಾರೆ ಅಂತ ಕಾಣಿಸುತ್ತೆ. ಈ ಕೇಸ್ನಲ್ಲಿ ಎಲ್ಲ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿರೋದ್ರಿಂದ, ಪೊಲೀಸ್ ಡಿಪಾರ್ಟ್ಮೆಂಟ್, ಹೋಮ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿರೋದ್ರಿಂದ, ಆಮೇಲೆ ಮೆಡಿಕಲ್ ಡಿಪಾರ್ಟ್ಮೆಂಟ್, ಹಾಸ್ಪಿಟಲ್ಸ್ ಇನ್ವಾಲ್ವ್ ಆಗಿರೋದ್ರಿಂದ ನನ್ಗನ್ಸ್ತದೆ ಇದು CBI ಎಂಕ್ವೈರಿ ಆಗಿ ಅವ್ರಿಗೆ ನ್ಯಾಯ ದೊರಕಿಸಲಿಕ್ಕೆ ನಾವೆಲ್ಲರೂ ಸಹಕಾರ ನೀಡಬೇಕು. DCP ಇದ್ದಾಗ ಮೇಡಮ್ ಅವಾಗ ಚೇರ್ಮನ್ ಇದ್ರು. ಟ್ರೈನಿಂಗ್ ಅವಾಗ ಆಫೀಸರ್ಸ್ಗೆ ಇವ್ರು ಟ್ರೈನಿಂಗ್ ಕೊಡ್ತಾ ಇದ್ರು. ಆಯೋಗದಿಂದ ಯಾರು ಸೆಲೆಕ್ಟೆಡ್ ಆಫೀಸರ್ಸ್ ನಾವು ಕಳಿಸ್ತಿದ್ದೀವಿ, ಎಲ್ಲಿ ಯಾವ ಸ್ಟೇಷನ್ದಲ್ಲಿ ಇಂಥ ಕೇಸ್ಗಳು ಹೆಚ್ಚಾಗ್ತವೆ, ಎಲ್ಲಿ ರೇಪ್ಗಳು ಹೆಚ್ಚಾಗ್ತವೆ, ಆ ಸ್ಟೇಷನ್ ಆಯೋಗಗಳನ್ನ ಒಂದು ಟೀಮ್ ಮಾಡಿ ಇವ್ರಿಗೆ ಆಯೋಗಕ್ಕೆ ಕಳಿಸ್ತಿದ್ದೀವಿ. ಆಯೋಗದವರು ಯಾವ ತರ ಬಿಹೇವ್ ಮಾಡಬೇಕು, ಯಾವ ತರ ಕೌನ್ಸಿಲಿಂಗ್ ಮಾಡಬೇಕು, ಸ್ಪೆಷಲಿಸ್ಟ್ ಕರೆಸಿ ಅವರು ಪಾಠ ಮಾಡಿಸೋರು. ಸೈಕಾಲಜಿಸ್ಟು, ಪ್ರೊಫೆಸರ್, ಇಂಥ ಪ್ರೊಫೆಸರ್ ಎಲ್ಲ ಕರೆಸಿ, ಎಲ್ಲರನ್ನು ಕರೆಸಿ ಅವ್ರಿಗೆ ಯಾವ ತರ ಇನ್ವೆಸ್ಟಿಗೇಷನ್ ಮಾಡಬೇಕು, ಅವ್ರ ಜೊತೆಗೆ ಯಾವ ತರ ನಾವು ಬಿಹೇವ್ ಮಾಡಬೇಕು, ನಮ್ಮ ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ಬೇಕು, ಪ್ರತಿಯೊಂದನ್ನ ಟ್ರೈನಿಂಗ್ ಕೊಡೋರು. ಅದು ಈ ಟ್ರೈನಿಂಗ್ ಇದೇನೋ ಇಲ್ಲೋ ಗೊತ್ತಿಲ್ಲ, ನಾವು ನೋಡ್ಲಿಲ್ಲ. ಸರ್, ಒಂದು ಆಯೋಗ ಅಂತ ಇದ್ಮೇಲೆ ಅದ್ರಲ್ಲಿ ಸೆನ್ಸಿಬಲ್ ಆಗಿರಬೇಕು ಯಾರಾದ್ರೂ ಒಬ್ರು. ಹೌದು, ಖಂಡಿತವಾಗಿ ಮೇಡಮ್ ಹೇಳಿದ ಹಾಗೆ ಯಾವ ಕೇಸಲ್ಲಿ ಅಲ್ಲಿದ್ದಂತ ಸ್ಟೇಷನ್ ಆಫೀಸರು ಯಾವ ಮೂಡ್ ನಲ್ಲಿ ಇರ್ತಾನೆ ಗೊತ್ತಿಲ್ಲ. ಅದೇ ಮೂಡ್ ನಲ್ಲಿ ಮೇಡಮ್ ಹೇಳಿದ ಹಾಗೆ ಯಾವುದೋ ಒಬ್ಬನ ಕೇಸಲ್ಲಿ ರೌಡಿಗಳು ಟ್ಯಾಕಲ್ ಮಾಡುವಾಗ ಇಂತ ಬಂದು ಅಂದ್ರೆ ಅದೇ ಮೂಡ್ ನಲ್ಲಿ ಅವ್ನು ಇರ್ತಾನೆ. ಯಾರು ನೀನು ಅಂತ ಕೂಡ ನಾವು ಆವಾಜಿಗೆ ಅವ್ರು ಓಡಬೇಕು. ಸರಿ ಸರ್, ಇದಕ್ಕೆ ಸೆಪರೇಟ್ ಆದಂತ ಒಂದು ವ್ಯವಸ್ಥೆ ಬರಬೇಕು ಹೆಣ್ಣು ಮಕ್ಕಳಿಗೆ, ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಅಂತ. ಮತ್ತಷ್ಟು ಚರ್ಚೆ ಮುಂದುವರಿಯುತ್ತೆ. ನೀವು ಕೂಡ ಕರೆ ಮಾಡಬಹುದು. ಹಾಗೆಯೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಪಿನಿಯನ್ ಕೂಡ ಹೇಳ್ಬೋದು ಅಂತ ಹೇಳ್ತಾ ಈಗ ಚಿಕ್ಕದೊಂದು ಬ್ರೇಕ್. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮರಿಸ್ವಾಮಿ ಅವರು ಹೇಳಿ ನೋಡಿ, ಎಲ್ಲರಿಗೂ ಲೆಟರ್ಗಳು ಹಾಕಿದ್ದಾರೆ. ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ಅವರು ಪತ್ರ ಬರೆದಿಲ್ಲ. ಬಹುಶಃ ಏನಾದ್ರೂ ಬಹಳ ನಮ್ಗೆ ಅನ್ಫಾರ್ಚುನೇಟ್ ಅಂತ ಅನ್ಸುತ್ತೆ. ಅಂದ್ರೆ ನೋಡಿ, ಇವಾಗ ಈ ಆಯೋಗ ಇದೆ ಅಂತಾನೆ ಗೊತ್ತಿಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ ಆಯೋಗ ಫೇಲ್ಯೂರ್ ಆಗಿದೆ ಅಂತ ಅನ್ಸಲ್ವಾ? ಅಂದ್ರೆ ಈಗ ಆಯೋಗಕ್ಕೆ ಒಂದು ಹೊಸ ಚೈತನ್ಯ, ಒಂದು ಹೊಸ ಐಡೆಂಟಿಟಿ ಸಿಗ್ತಾ ಇದೆ. ಬಹಳಷ್ಟು ಪ್ರಕರಣಗಳು ಬರ್ತಾ ಇದೆ ಆಯೋಗಕ್ಕೆ. ಮತ್ತೆ ಇಂಥ ಪ್ರಕರಣಗಳನ್ನ ಬಹಳ ಆದ್ಯತೆ. ನಾನೇ ಸುಮಾರು ಕೇಸ್ ಕಳ್ಸಿದ್ದೆ, ಕೇಳಿ ಲಾಸ್ಟ್ ವೀಕ್ ಅಲ್ಸೋ ಕಳ್ಸಿದ್ದೀನಿ. ಹೋಗಿ ಕೋರ್ಟ್ ಆರ್ಡರ್ ಮಾಡ್ಕೊಂಡಿದ್ದಾರೆ ಮಕ್ಕಳ ಆಯೋಗದಲ್ಲಿ. ಆ ಮಗುನ ಗಂಡ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ನಾನು ಹೇಳ್ದೆ, ಹೋಗಿ ಕೊಡಪ್ಪ, ಮಕ್ಕಳ ಆಯೋಗಕ್ಕೆ ತುಂಬಾ ಹಕ್ಕಿದೆ, ನಿಮ್ಗೆ ತುಂಬಾ ಹಕ್ಕಿದೆ. ಯು ಕ್ಯಾನ್ ಇಶ್ಯೂ ಸಮನ್ಸ್, ಆಸ್ಕ್ ಟು ಗೆಟ್ ದಿ ಚೈಲ್ಡ್ ಅಂಡ್ ಯು ಕ್ಯಾನ್ ಹ್ಯಾಂಡ್ ಓವರ್. ಅದನ್ನೇ ಮಾಡ್ತಿಲ್ಲ. ಇಲ್ಲಿ ನೋಡಿ, ನೀವು ಲಾಸ್ಟ್ ವೀಕ್ ವಾಪಸ್ ಕಳ್ಸಿದಲ್ಲ, ಆಕೆ ಬಂದಿದ್ದಾಳೆ. ನಾ ಇಲ್ಲಮ್ಮ ಕೋರ್ಟ್ ಹಾಕಿ ಅವ್ರು ಆಗಲ್ವಂತೆ ಅಂದ್ರು ಅಂತ. ನೀವು ಆಯೋಗ ಇರೋದು ಅದಕ್ಕೆ ಇಲ್ಲ. ಆಯೋಗ ಬಹಳಷ್ಟು ಬೇರೆ ಬೇರೆ ಪ್ರಕರಣಗಳನ್ನ ಬಹಳ ಸಮರ್ಥವಾಗಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೇವೆ ಮೇಡಮ್. ವಿಶೇಷವಾಗಿ ಈ ಪ್ರಕರಣ ಏನಿದೆ ಇದನ್ನ ನಾವು ಬಹಳ ಗಂಭೀರವಾಗಿ ತಗೊಳ್ತೀವಿ. ಮತ್ತೆ ಈ ಅಧಿಕಾರಿಗಳು ಯಾರ್ಯಾರು ಈ ಪಾಕ್ಸೋ ಪ್ರಕರಣದಲ್ಲಿ ಪ್ರೊಸೀಜರ್ ನ ಉಲ್ಲಂಘನೆ ಮಾಡಿ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ನಾವು ಸಮನ್ಸ್ ಇಶ್ಯೂ ಮಾಡ್ತೀವಿ. ಅವರೆಲ್ಲರ ಬಗ್ಗೆನೂ ನಾವು ಎನ್ಕ್ವೈರಿ ಮಾಡ್ತೀವಿ. ಮತ್ತೆ ಸೂಕ್ತ ಕ್ರಮಕ್ಕೋಸ್ಕರ ನಾವು ಸರ್ಕಾರಕ್ಕೆ ಶಿಫಾರಸನ್ನ ಮಾಡ್ತೀವಿ. ಅದರ ಜೊತೆಗೆ ಜುಡಿಷಿಯಲ್ ಲೆವೆಲ್ ಅಲ್ಲಿ ನಾವು ಅಡ್ವೊಕೇಟ್ ಜನರಲ್ ಹತ್ರ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದೀವಿ, ಮತ್ತೊಮ್ಮೆ ಕೂಡ ಮಾತಾಡ್ತೀವಿ. ಇದಲ್ದೇನೆ ವಿಶೇಷವಾಗಿ ಮಕ್ಕಳ ಪರವಾಗಿರ್ತಕ್ಕಂಥ ಕಾನೂನುಗಳು ಏನಿದೆ ಅದರಲ್ಲಿ ಹೆಚ್ಚಿನ ಆದ್ಯತೆಯನ್ನ ನಾವು ಈ ಪಾಕ್ಸೋ ಕಾಯ್ದೆಗೆ ಕೊಟ್ಟು ಬೇರೆ ಬೇರೆ ಇಲಾಖೆ ಅಧಿಕಾರಿಗಳಿಗೆ ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ಸ್ ಅನ್ನ ಕಂಟಿನ್ಯೂ ಆಗಿ ಮಾಡ್ತಾನೆ ಬರ್ತಾ ಇದ್ದೀವಿ. ಬಟ್ ಇಲ್ಲೆಲ್ಲ ನಾವು ಚರ್ಚೆ ಮಾಡಿದಂಗೆ ವ್ಯವಸ್ಥೆ ಈ ತರ ಇದೆ, ವ್ಯವಸ್ಥೆ ಈ ತರ ಇದೆ. ಬದಲಾವಣೆ ನಾನು ಹೇಳ್ತೀನಿ ಕೇಳಿ, ಪೊಲೀಸರಿಗೆ ತನಿಖೆ ಮಾಡೋ ಬಗ್ಗೆ ಅವರು ಟ್ರೈನಿಂಗ್ ಕೊಡ್ಬೇಕು. ನೀವು ಟ್ರೈನಿಂಗ್ ಕೊಡಿ. ಮಕ್ಕಳ ಬಗ್ಗೆ ನಾನು ಹೇಳ್ತೀನಿ ಕೇಳಿ, ಪ್ರತಿ ದಿವಸ ನಂತೆ ಒಂದು ಸುಮಾರು ಮಕ್ಕಳು ಬರ್ತಾರೆ, ಗಂಡ ಮಕ್ಕಳನ್ನ ಮಗುನ ಕಿತ್ಕೊಂಡು ಹೊರಟೋಗ್ಬಿಡ್ತಾನೆ. ಗೋಲ್ ನೋಡೋಕ್ಕಾಗಲ್ಲ. 2 ತಿಂಗಳ ಮಗು, ಹಾಲು ಕುಡಿಯೋ ಮಗು. ನಾನು ಹೇಳಿದ್ರೆ ನಿಮ್ಗೆ ತುಂಬಾ ಹಕ್ಕಿದೆ, ನಿಮ್ ಹಕ್ಕಿ ಯಾಕೆ ಉಪಯೋಗಿಸ್ಕೊತಿಲ್ಲ? ನೀವು ಇಮಿಡಿಯೇಟ್ಲಿ ನೀವು ಸಮನ್ಸ್ ಕೊಟ್ಟು ಗಂಡನ್ ಕರೆದು ಮಗುನ ಹ್ಯಾಂಡ್ ಓವರ್ ಮಾಡ್ಬೋದು. ಇದುವರೆಗೆ 1 ವರ್ಷದಲ್ಲಿ ನಾವು ನಿನ್ನೆ ಎಷ್ಟು ನಮ್ಗೆ ಕಂಪ್ಲೇಂಟ್ ಬಂದಿದೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡಿದ್ವಿ. 1000ಕ್ಕೂ ಹೆಚ್ಚು ನಮ್ಗೆ ದೂರುಗಳು ಬಂದಿದೆ. ಅದರಲ್ಲಿ 766 ಪ್ರಕರಣಗಳಲ್ಲಿ ನಾವು
ಮಕ್ಕಳಿಗೆ ಮಕ್ಕಳ ಪೋಷಕರಿಗೆ ನ್ಯಾಯವನ್ನ ಕೊಡಿಸಿದ್ದೀವಿ 80% ಹೌದು, ನ್ಯಾಯ ಕೊಡಿಸಿದೀರಾ ಅಂತ. ಸರಿ ಸೊ ನಮಗೆ ಇರ್ತಕ್ಕಂತ ಸೀರಿಯಸ್ ಆಗಿ ತಗೊಳ್ತೀರಾ ನೀವು? 100ಕ್ಕೆ 100% ಈ ಕೇಸನ್ನ ಆದ್ಯತೆ ಮೇಲೆ ಬಹಳ ಗಂಭೀರವಾಗಿ ನಾವು ಇದನ್ನ ತಗೊಳ್ತೀವಿ. ಸಂಬಂಧಪಟ್ಟಂತ ಅಧಿಕಾರಿಗಳಾರಿದ್ದಾರೆ ಅವರಿಗೆ ನಾವು ಸಮನ್ಸ್ ಅನ್ನ ಇಶ್ಯೂ ಮಾಡ್ತೀವಿ, ತನಿಖೆಯನ್ನ ಮಾಡ್ತೀವಿ, ಮತ್ತೆ ಸೂಕ್ತ ಕ್ರಮ ಆಯೋಗದ ಮುಖಾಂತರ ಖಂಡಿತವಾಗ್ಲೂ ತಗೊಳ್ತೀವಿ. ಮತ್ತೆ ಪ್ರತಿಯೊಂದು ಕೇಸನ್ನು ಕೂಡ ನಾವು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಅದಕ್ಕೊಂದು ಲಾಜಿಕ್ ಎಂಡಿಂಗ್ ಸಿಗೋವರೆಗೂ ಕೂಡ ಬಹಳ ವ್ಯವಸ್ಥಿತವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ ಆಯೋಗಕ್ಕೆ ಈ ಹಿಂದಿಗಿಂತಲೂ ಹೆಚ್ಚು ದೂರುಗಳು ಬರ್ತಾ ಇದೆ. ಸರಿ, ಫೈನ್ ಸರ್, ಫೈನ್ ಸರ್. ಶಿವಾನಂದ್ ಅಂತ ಹುಬ್ಳಿಯಿಂದ ಕರೆ ಮಾಡಿದ್ದಾರೆ. ಹೇಳಿ ಶಿವಾನಂದ್ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ, ಮಾತಾಡಿ ಸರ್. ಮೇಡಮ್, ನನ್ನ ಪ್ರಶ್ನೆ ಮಂಜುಳಾ ಮಾನಸ ಮೇಡಮ್ ಅವ್ರಿಗೆ ಮತ್ತು ಅವ್ರಿಗೆ ವಿಶೇಷವಾಗಿ ಅವರೇ, ಯಾಕಂದ್ರೆ ಮಾಜಿ ಅಧ್ಯಕ್ಷರು ಸರ್ಕಾರದ ಅಂಗ ಅವರು, ಅವ್ರಿಗೆ ನನ್ನ ಪ್ರಶ್ನೆ ಮೇಡಮ್, ಈ ಒಂದು ಲೈಂಗಿಕ ದೌರ್ಜನ್ಯದ ಒಂದು ಕೇಸನ್ನ ಎಮ್ಮ ಪಾಪ ಮಗುವಿನ ತಾಯಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಉಗ್ರಪ್ಪನವರು ಅವರ ಹತ್ರ ಗೃಹ ಮಂತ್ರಿಗಳ ಹತ್ರ ತಗೊಂಡು ಹೋದಾಗ ಇವರು ಒಂದ್ ವೇಳೆ ಇವ್ರ ಮನೆ ಕುಟುಂಬದಲ್ಲಿ ಯಾರಾದ್ರೂ ಒಬ್ರಿಗೆ ಆಗಿದ್ರೆ ಈ ಅನ್ಯಾಯ, ಇವ್ರ ಮಕ್ಕಳಿಗೋ ಇವ್ರ ಹೆಂಡತಿ ಮೇಲೋ ಯಾರಿಗಾದ್ರೂ ಆದಾಗ ಇದೇ ರೀತಿ ವಿಳಂಬನ ಅವ್ರು ಮಾಡ್ತಾ ಇದ್ರ? ಇದು ನನ್ನ ಪ್ರಶ್ನೆ. ಮಂಜುಳಾ ಮಾನಸ ಮೇಡಮ್ ಅವರು ಹಿಂದೆ ಒಂದು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಯಮನೂರಿನಲ್ಲಿ ಮಹಿಳೆಯರ ಮೇಲೆ ಆದಂತ ದೌರ್ಜನ್ಯ ಪೊಲೀಸರಿಂದ, ಆ ಎಮ್ಮ ಹೇಳ್ತಾರೆ ಆ ದಿವಸ ಸಾಮೂಹಿಕವಾಗಿ ಹಲ್ಲೆ ಆಗಿದೆ ಪೊಲೀಸರಿಂದ, ಯಾರ ಮೇಲೆ ನಾವು ಆಕ್ಷನ್ ತಗೊಳ್ಳೋಣ ಅಂತ ಹೇಳ್ತಾರೆ. ಒಂದ್ CCTV ಫುಟೇಜ್ ಅನ್ನ ಮುಂದಿಟ್ಕೊಂಡು ಪೊಲೀಸರು ಏನೆಲ್ಲಾ ತನಿಖೆಗಳನ್ನ ಮಾಡಿ ಸೆರೆ ಹಿಡ್ಕೊಂಡು ಬರ್ತಾರೆ ಆರೋಪಿಗಳನ್ನ. ಆ ನಿಮ್ಮ ಟಿವಿ ಮಾಧ್ಯಮದವರು ಚಿತ್ರಾವಳಿಗಳನ್ನ ದೃಶ್ಯಾವಳಿಗಳಲ್ಲಿ ಸ್ಪಷ್ಟವಾಗಿ ಯಾವ ಪೊಲೀಸು ಯಾವ PSI ಸರಿ ಸರ್, ಸರಿ ಸರ್, ಸರಿ. ಇವಾಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಹೇಳೋ ಪ್ರಕಾರ ಏನಂದ್ರೆ ಅವ್ರವ್ರ ಮನೆಗಳಲ್ಲ, ಅಂದ್ರೆ ಮಿನಿಸ್ಟರ್ಗಳ ಮನೆಗಳಲ್ಲಿ ಅಧಿಕಾರಿಗಳ ಮನೆಯಲ್ಲಿ ಮಾತ್ರ ನಡೆದ್ರೆ ಅವ್ರಿಗೆ ಸೀರಿಯಸ್ನೆಸ್ ಬರುತ್ತೆ ಅನ್ನುವಂಥದ್ದು. ಸರಿ ಸರ್, ಹಾಗಾದ್ರೆ ಇಂಥ ಘಟನೆ ಮನೇಲೂ ಆಗದೆ ಇರ್ಲಿ ಈ ಕೃತ್ಯ. ಅಧಿಕಾರಿಗಳಾದ ಚುರುಕು ಮುಟ್ಟಬೇಕು ಅಂತಂದ್ರೆ ಇವಾಗ ಆಕ್ಷನ್ ತಗೋಬೇಕು ಅಂದ್ರೆ ಆಕ್ಷನ್ ತಗೊಳ್ತಾರ ಅನ್ನುವಂತ ಪ್ರಶ್ನೆ ಅವ್ನು ಕೇಳಿದ್ರು. ಎಲ್ಲರ ಮನೆ ಮಕ್ಕಳು, ಶಿವಾನಂದ ಅವ್ರ ಮನೆ ಮಕ್ಕಳು ನಮ್ಮ ಕರೆಕ್ಟ್ ಅಲ್ಲ, ಕರೆಕ್ಟ್. ಶಿವಾನಂದ್ ಅವ್ರು ಕೇಳೋ ಪ್ರಕಾರ ಬಹುಶಃ ಏನಂದ್ರೆ ಆಗಾದ್ರೂ ಸೀರಿಯಸ್ನೆಸ್ ಬರುತ್ತಾ ಅಂತ ಬಹುಶಃ ಮಾತಾಡಬಹುದು. ಮಕ್ಕಳು ಮಕ್ಕಳು ತಾನೆ, ಎಲ್ಲರ ಮಕ್ಕಳು ಮಕ್ಕಳೇ. ಕರೆಕ್ಟ್. ಮಂಜುಳಾ ಮಾನಸ ಅವ್ರ ಏನ್ ರಿಯಾಕ್ಟ್ ಮಾಡ್ತೀರಾ ಮೇಡಮ್? ನಿಜ, ಇದು ಸಾರ್ವಜನಿಕವಾಗಿ ಸಾಮಾಜಿಕವಾಗಿ ಜನಸಾಮಾನ್ಯರ ಆಕ್ರೋಶ ಇದು. ಸೊ ಹಾಗಂತ ಆಕ್ರೋಶದ ಮಾತುಗಳನ್ನ ಯಾರ ಮನೆ ಹೆಣ್ಮಕ್ಳ ಮೇಲೂ ಇಂತಹ ಒಂದು ಘಟನೆ ಖಂಡಿತವಾಗಿ ಘಟಿಸಬಾರ್ದು. ಮತ್ತೆ ಈ ಹೆಣ್ಮಗಳಿಗೆ ಏನು ಆಗಿದೆ, ಇಂತಹ ಕಹಿ ಘಟನೆಗಳು ಯಾವ ಹೆಣ್ಮಕ್ಳಿಗೂ ಕೂಡ ಆಗ್ಬಾರ್ದು. ಇವರೇ ಒಂದು ರೋಲ್ ಮಾಡೆಲ್ ಆಗ್ಬೇಕು ಇಡೀ ಸಮಾಜದಲ್ಲಿ. ಏನೋ ಇಲ್ಲ, ನಾವು ಯಾವುದೇ ರೀತಿಯ ಒಂದು ಪ್ಲಾನ್ ಮಾಡಿ ಮೆಸೇಜ್ ಮೂಲಕ ಅಥವಾ ಫೋನ್ ಮೂಲಕ ಅಥವಾ ಇನ್ನೊಬ್ಬರ ಮೂಲಕ ಆಮಿಷಗಳನ್ನ ಹೊಡ್ಡಿ ಅಥವಾ ಅವರ ಕೇಸ್ಗಳನ್ನ ಈ ರೀತಿ ಲಂಚವನ್ನ ತಕೊಳ್ಳೋದು ಅಥವಾ ಬೇರೆ ರೀತಿ ಮಾಡಿದ್ರು ಕೂಡ ನಾವು ಸಿಕ್ಕಾಕೊಳ್ತೀವಿ ಅನ್ನೋ ಪ್ರಜ್ಞೆ ಬಂದು, ಅಟ್ಲೀಸ್ಟ್ ಒಂದು ಅವೇರ್ನೆಸ್ ಬಂದು ಸಾರ್ವಜನಿಕವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗ್ಬೋದು, ಪೊಲೀಸ್ನವರಾಗ್ಬೋದು, ವೈದ್ಯಾಧಿಕಾರಿಗಳಾಗ್ಬೋದು ಸ್ವಲ್ಪ ಅಲರ್ಟ್ ಆಗಿ ಕೆಲಸ ಮಾಡಬೇಕು. ಆಗ ಇಂತಹ ಆಕ್ರೋಶಗಳಿಗೆ ಉತ್ತರ ಸಿಗುತ್ತೆ ಅಂತ ಅನ್ಸುತ್ತೆ. ಇಲ್ಲದೆ ಇದ್ರೆ ಮಿನಿಸ್ಟರ್ ಮನೇಲಾಗ್ಲಿ ಇವ್ರ ಮನೇಲಾಗ್ಲಿ ಅವ್ರ ಮನೇಲಾಗ್ಲಿ ಅಂತ ಹೇಳುವಂತದ್ದು ಸಾರ್ವಜನಿಕವಾಗಿ ಮಾತಾಡುವಂತ ಮಾತು. ಇಂತಹ ಘಟನೆ ಯಾರ ಮನೆಯಲ್ಲೂ ಕೂಡ ನಡಿಬಾರ್ದು. ಇದನ್ನ ಕೇಳಲಿಕ್ಕೆ ತುಂಬಾ ನೋವಾಗುತ್ತೆ. ಇಂತಹ ಘಟನೆಗಳೆಲ್ಲೂ ಕೂಡ ರಿಪೀಟ್ ಆಗ್ಬಾರ್ದು ಅಂತ ಹೇಳಿ ಈ ಮೂಲಕ ಕೇಳಿ. ಕರೆಕ್ಟ್ ಮೇಡಮ್, ಕರೆಕ್ಟ್. ನವಾಜ್ ಅಂತ ರಾಮನಗರದಿಂದ ಕರೆ ಮಾಡಿದ್ದಾರೆ. ಹೇಳಿ ನವಾಜ್. ನಮಸ್ಕಾರ. ನಮಸ್ತೆ, ಮಾತಾಡಿ ಸರ್. ಮೇಡಮ್, ನಾನು ಅಬುದಾಬಿ ಖತರ್ ಅಲ್ಲಿ 6 years ಇದ್ದೆ ಮೇಡಮ್. ಮತ್ತೆ ಗಲ್ಫ್ ಕಂಟ್ರೀಸ್ ಬೇರೆ ಎಲ್ಲ ವಿಷಯ ಎಲ್ಲ ಗೊತ್ತು, ಈಜಿಪ್ಟ್ ಮತ್ತೆ ಮಕ್ಕಾ ಮದೀನಾ ಎಲ್ಲ. ಇಂತ ಒಂದು ಪರ್ಟಿಕ್ಯುಲರ್ ಕ್ರೈಮ್ ಅಂದ್ರೆ ಇಂತ ಪನಿಷ್ಮೆಂಟ್ ಅಂತ ಇಮ್ಮಿಡಿಯೇಟ್ ಆಗಿ ಕೊಟ್ಬಿಡ್ತಾರೆ ಮೇಡಮ್. ಅದಕ್ಕೋಸ್ಕರ ಅಲ್ಲಿ ಯಾವುದೇ ರೀತಿಯಾದ ಕ್ರೈಮ್ ಏನು ಸಹಿತ ಆಗಲ್ಲ. 1 or 2 years ಎಲ್ಲೋ ಒಂದಾಗುತ್ತೆ, ಅದು ಹೊರಗಡೆಯಿಂದ ಹೋಗಿರೋದ್ರಿಂದ. ಅಲ್ಲಿದ್ದವರು ಯಾರು ಈ ರೀತಿ ಮಾಡ್ಲಿಕ್ಕೆ ಹೋಗಲ್ಲ. ಹಾಗೆ ನಮ್ ದೇಶದಲ್ಲಿ ಒಂದು ಸ್ಟ್ರಿಕ್ಟ್ ಒಂದು ರಿಜಿಡ್ ಪನಿಷ್ಮೆಂಟ್ ಕೊಡೋರಿಗೆ ಏನ್ ಮಾತಾಡಿ ಏನೇನ್ ಮಾಡಿದ್ರು ಪ್ರಯೋಜನ ಇಲ್ಲ ಮೇಡಮ್. ಆದ್ರೆ ಮೇಡಮ್ ನೀವು ಕೇಳಿ, ಎಷ್ಟು ಪೀಸ್ಫುಲ್ ಆಗಿ ಎಷ್ಟು ನೆಮ್ಮದಿ ಸಂತೋಷದಿಂದ ಗಲ್ಫ್ ಕಂಟ್ರೀಸ್ ಅಲ್ಲಿ ಜನ ಇದ್ದಾರೆ. ಯಾವುದೇ ರೀತಿಯಾದ ಕ್ರೈಮ್ ಇಲ್ಲ, ಮತ್ತೊಂದಿಲ್ಲ. ಮೀಡಿಯಾನು ಜಾಸ್ತಿ ಇಂಟರ್ಫಿರೆನ್ಸ್ ಏನೂ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ರಿಜಿಡ್ ಪನಿಷ್ಮೆಂಟ್ ಇದೆ. ಇಲ್ಲಿ ಶಿಕ್ಷೆನೇ ಇಲ್ಲ ಮೇಡಮ್. ಏನೋ ಸ್ವಲ್ಪ ಇನ್ಫ್ಲೂಯೆನ್ಸ್ ಅದು ಇರುತ್ತೆ, ಏನು ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಈ ರೀತಿ ಯಾವ ಇಂತ ಒಂದು ಪರ್ಟಿಕ್ಯುಲರ್ ಕ್ರೈಮ್ಗೆ ಇಂತ ಶಿಕ್ಷೆ ಅಂತ ಇಮಿಡಿಯೇಟ್ 1 or 2 ಕಡೆ ಕೊಟ್ಬಿಟ್ರೆ ಯಾರು ಸಹಿತ ಏನು ಇಂತರ ಕ್ರೈಮ್ ಮಾಡ್ಲಿಕ್ಕೆ ಹೋಗಲ್ಲ. ಸರ್, ಇವಾಗ ಈ ಇಂಥ ಪ್ರಕರಣನೇ ಗಲ್ಫ್ ಕಂಟ್ರೀಸ್ ಅಲ್ಲಿ ನಡೆದಿದ್ರೆ ಏನ್ ಶಿಕ್ಷೆ ಆಗ್ತಿತ್ತು ಸರ್ ಇಮಿಡಿಯೇಟ್ ಆಗಿ? ಶಿಕ್ಷೆ ಮೇಡಮ್, ಅವರು ಒಂದು ಇದು ರೂಲ್ಸ್ ಇದೆ, ಕುರಾನ್ ಮೂಲಕ ಇದ್ ಮಾಡ್ತಾರೆ. ಈ ರೀತಿ ಅಂದ್ರೆ ಹ್ಯಾಂಗ್ ಮಾಡ್ಬಿಡ್ತಾರೆ ಮೇಡಮ್.
ಅಂದ್ರೆ ಎಷ್ಟು ದಿವಸದೊಳಗಡೆ ಸರ್? ಇದು ಕ್ಲಾರಿಫೈ ಆಗ್ಬಿಟ್ರೆ 1 or 2 days ಅಲ್ಲೇ ಮಾಡ್ತಾರೆ ಮೇಡಮ್. ಅಷ್ಟೇ. ಕಲ್ಲು ಹೊಡೆದು ಪಬ್ಲಿಕ್ ಇದ್ರಲ್ಲಿ ಹೊಡಿತಾರಲ್ವೇ ನವಾಜ್ ಅವ್ರೆ? ರಸ್ತೆಯಲ್ಲಿ ಕಟ್ಟಿ ಹೊಡಿತಾರಲ್ಲ ಕೂಡ ಹೊಡಿತಾರಲ್ವೇ? ಅದು ಅವರ ಕಾನೂನು ಏನು ಅಂದ್ರೆ ಹಂಗುರಾಬಿ ಕಾನೂನು ನಿಮ್ದು. ಕೈಗೆ ಕೈ, ಹಲ್ಲಿಗೆ ಹಲ್ಲು, ಟೂ ಬೆಟ್ಟಿಗೆ ಆತರ. ಒಬ್ಬ ಕಳ್ತನ ಮಾಡಿದ್ರೆ ಅವ್ನ ಹೆಬ್ಬೆಟ್ ಕಟ್ ಮಾಡ್ತಾರೆ, ಜನಕ್ಕೆಲ್ಲ ಗೊತ್ತಾಗೋಗುತ್ತೆ ಅವ್ನ್ ಕಳ್ಳ ಅಂತ. ಆಗ ನಮ್ಮಲ್ಲೂ ತರ್ಲಿ ಅಂತ ಅವಾಗಿಂದ ಕೇಳ್ತೀನಿ. ಎಸ್ಪೆಷಲಿ ರೇಪ್ ವಿಕ್ಟಿಮ್ಸ್ಗೆ ರೇಪ್ ಯೂಸ್ ಮಾಡ್ತಾರಲ್ಲ, ಆ ಇನ್ಸ್ಟ್ರೂಮೆಂಟ್ ನೇ ಕಟ್ ಮಾಡಾಕ್ಬಿಡ್ಬೇಕು. ಆಗ್ಲೇ ಬುದ್ಧಿ ಬರೋದು ಜನಕ್ಕೆ. ಇಲ್ಲ, ಎಸ್ಪೆಷಲಿ ಮಕ್ಕಳ ಕೇಸ್ನಲ್ಲಿ ಮಾಡಬೇಕು, ದೊಡ್ಡವ್ರ ಕೇಸ್ನಲ್ಲಿ ಅಲ್ಲ. ದೊಡ್ಡವ್ರು ಮ್ಯಾನ್ಪುಲೇಟ್ ಅವು 108 ಪ್ರಾಬ್ಲಮ್ ಇರ್ತವೆ. ದೊಡ್ಡವ್ರ ಕೇಸ್ನಲ್ಲಿ ಇದು ಆಗಬಾರ್ದು. ಚಿಕ್ಕ ಮಕ್ಕಳ ಕೇಸ್ನಲ್ಲಿ ಇಂಥ ಸಿವಿಯರ್ ಪನಿಷ್ಮೆಂಟ್ ಅವಶ್ಯಕತೆ ಇದೆ. ಅಲ್ಲ ಸರ್, ಇಡೀ ಏನಂದ್ರೆ ಉಮೇಶ್ ರೆಡ್ಡಿ ಕೇಸ್ ತಗೊಂಡ್ರೆ ಇನ್ನೊಂದು ಅಲ್ಲ, ಇಂಥವ್ರೆಲ್ಲ ರಾಜಾರೋಷವಾಗಿದ್ದಾರೆ, ಬೇಲುಗಳು ತಗೊಳ್ತಾರೆ, ಹೊರಗಡೆ ಬರ್ತಾರೆ ಅಂತಂದ್ರೆ ನಿಜಕ್ಕೂ ಈ ಗಲ್ಫ್ ಕಂಟ್ರೀಸ್ ಇರೋ ಕಾನೂನು ಹೊರಗಡೆನೆ ಉಳಿತು. ಆದರೆ ನೋಡಿ ಸರ್, ಇಂಥ ಕೇಸುಗಳು ಬಂದಾಗ ಆದಷ್ಟು ಬೇಗ ಕೇಸ್ನ ತಗೊಂಡು ಶಿಕ್ಷೆ ಅನ್ನೋದಾದರೆ ಅವ್ರು ಹೇಳ್ತಾ ಇದ್ರು ನನ್ನ ಮಗು ಗೌರವ, ಸ್ವಾಭಿಮಾನ ಅಂತ ಹೇಳಿದ್ದೇನೆ. ಇದಕ್ಕೆ ಗೌರವ ಸಿಕ್ಲಿಲ್ಲ ಅಂತಂದ್ರೆ ಇನ್ಯಾವ್ದು ಗೌರವ ಸಿಕ್ಬೇಕು ಸರ್ ನಮ್ಮ ದೇಶದಲ್ಲಿ ಅಂತ? ಇನ್ನೊಂದೇನಂದ್ರೆ ಬೇಸ್ಡ್ ಆನ್ ದ ಪ್ರೊಫೈಲ್ ಅವ್ರು ಹೇಳಿದ್ರು ನೋಡಿದ್ರೆ ಡೆಫಿನೆಟ್ಲಿ ಇದು ಅಕ್ಯೂಸ್ಡ್ ಏನಿದ್ದಾನೆ ಅವನಿಗೆ ದಿಸ್ ಇಸ್ ನಾಟ್ ಎ ಫಸ್ಟ್ ಅಫೆನ್ಸ್. ಅವನು ಡೆಫಿನೆಟ್ಲಿ ಇಟ್ ಅಪಿಯರ್ಸ್ ಟು ಬಿ ಅ ಪರ್ವರ್ಟೆಡ್ ಆಕ್ಟ್. ಅವನು ಈಸ್ ಇನ್ವಾಲ್ವ್ಡ್ ಇನ್ ಟು ಡಿಫರೆಂಟ್ ವಿಕ್ಟಿಮ್ಸ್ ಇದ್ದಾರೆ ಅವ್ರಿಗೆ. ಅದು ಪೊಲೀಸ್ ವರ್ ಸಪೋಸ್ ಟು ಇಂಟ್ರೋಗೇಟ್ ಅವ್ರು ಆಗ್ಲಿಲ್ಲಲ್ಲ. ಸಿ ದಟ್ಸ್ ವಾಟ್ ಅಲ್ಲಿ ಎವ್ರಿಥಿಂಗ್ ಫೇಲ್ಯೂರ್ ಆದಾಗ ಡೆಫಿನೆಟ್ಲಿ ದ ಸಿಸ್ಟಮ್ ವಿಲ್ ಕೊಲ್ಯಾಪ್ಸ್. ಕರೆಕ್ಟ್. ರಾಜು ಅಂತ ಸಿವಿಯರ್ ಪನಿಷ್ಮೆಂಟ್ ಮಾಡಬೇಕು, ಅವ್ರ ತಾಯಿ ಕೇಳ್ತಾ ಇರೋದನ್ನ ಅದನ್ನ ನೇಣು ಹಾಕ್ಬೇಕು, ಅವನ್ನ ಬಿಡಬಾರ್ದು ಅನ್ನುವಂಥದ್ದನ್ನ ಅವರು ಕೂಡ ಒತ್ತಾಯ ಮಾಡ್ತಾರೆ. ಅದೇನೆ ರಾಜು ಅಂತ ಗಿರಿನಗರದಿಂದ ಕರೆ ಮಾಡಿದ್ದಾರೆ. ಹೇಳಿ ರಾಜು. ಮೇಡಮ್, ಇವಾಗ ನಾನು ಇಲ್ಲಿರೋ ಎಲ್ಲರಿಗೂ ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡಿದೀನಿ. ಆಕ್ಚುಲ್ ಆಗಿ ಇವಾಗ ಹೇಳ್ತಾ ಇದಾರೆ ಇದನ್ನ ಮಂತ್ರಿಗಳಿಗೆ ತಿಳಿಸಿದ್ದಾರೆ ಮತ್ತೆ ಇವರಿಗೆ ತಿಳಿಸಿದ್ದಾರೆ ಅಂತ. ಈ ತರ ಕೇಸ್ಗಳು ಬಂದಾಗ ಈ ವಿಷಯಗಳನ್ನ ಮಂತ್ರಿಗಳಿಗೆ ತಿಳಿಸಿದ್ರೆ ಸರಿ ಹೋಗುತ್ತಾ ಮೇಡಮ್? ನಮ್ಮ ದೇಶದ ಕಾನೂನಲ್ಲಿ ಇದು ಇದೆಯಾ, ಮಂತ್ರಿಗಳಿಂದ ಅದು ಸರಿ ಹೋಗುತ್ತೆ ಅನ್ನೋ ತರ? ಪ್ರಮೀಳಾ ನೇಸರ್ಗಿ ಅವರೇ ಹೇಳಿ ಮೇಡಮ್. ಕೇಳಿ, ಇಲ್ಲಿ ನಾವು ವ್ಯವಸ್ಥೆ ಬಗ್ಗೆ ಹೇಳ್ತಿರೋದು. ನಮ್ಮ ರಾಜ್ಯದಲ್ಲಿ ಗೃಹ ಮಂತ್ರಿಗಳಿದ್ದಾರೆ, ಪೊಲೀಸ್ನವ್ರಿಗೆ ಇದು ಮಕ್ಕಳ ಕಲ್ಯಾಣ ಮಂತ್ರಿ ಕೊಡ್ತಾರೆ. ಪೊಲೀಸ್ನವ್ರು ಅದು ಮೊದಲು ಫೋನ್ ಮಾಡ್ತಾರೆ, ಏನು ಫೋನ್ ಹೋಗುತ್ತೆ ಮಡ್ರಾಸ್ ಕೊಟ್ಟು ಹೋಗುತ್ತೆ ಅಂದ್ರೆ ಆ ಸಿಸ್ಟಮ್ ಅಲ್ಲಿ ತಪ್ಪಿದೆ ಅಂತ ಆಯ್ತು. ಆಮೇಲೆ ಬೆಂಗಳೂರು, ಅಲ್ಲಿಂದ ಮಕ್ಕಳ ಕಲ್ಯಾಣ ಇದಕ್ಕೆ ಬರ್ತಾರೆ, ಅವರು ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ, ಪೊಲೀಸ್ನವ್ರು ಕೊಡ್ತಾರೆ. ಇದೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಇವ್ರು ಯಾರೂ ಮಾಡಿಲ್ವಲ್ಲ ಅಂತ ಹೇಳಿ ಉಗ್ರಪ್ಪನವ್ರಿಗೂ ಕಂಪ್ಲೇಂಟ್ ಕೊಡ್ತಾರೆ, ಅವರೂ ನೋಡಲ್ಲ. ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿ ಉಮಾಶ್ರೀ ಅವ್ರು ಕೊಡ್ತಾರೆ, ಅವರು ನೋಡೋದಿಲ್ಲ. ಆದ್ರಿಂದ ಚೀಫ್ ಮಿನಿಸ್ಟರ್ ಕೊಡ್ತಾರೆ, ಅಪ್ಪ ನಿಮ್ಮ ಮಿನಿಸ್ಟರ್ಗಳಿದ್ದಾರೆ, ಹೋಮ್ ಮಿನಿಸ್ಟರ್ ಕೊಡ್ತಾರೆ, ಯಾರು ಏನು ಮಾಡ್ತಾ ಇಲ್ಲ, ನನ್ನ ಮಗಳಿಗೆ ನ್ಯಾಯ ಕೊಡ್ಸಿ ಅಂತ ಕೇಳಿದ್ರೆ ತಪ್ಪೇನು? ಅವರೇ ಎಲ್ಲರೂ ಕೇಳ್ತಾರೆ, ಒಬ್ರು ನನಗೆ ಸಹಾಯ ಮಾಡ್ಲಿ, ಯಾರಿಂದಾರು ಸಹಾಯ ದೊರಕಲಿ, ನನ್ನ ಮಗಳಿಗೆ ನ್ಯಾಯ ದೊರಕಲಿ ಅಂತ ಅವ್ರು ಕೇಳ್ತಾಳೆ. ಅದ್ರಲ್ಲಿ ತಪ್ಪೇನು? ಸರಿ ಮೇಡಮ್, ಒಂದ್ ನನ್ ಪ್ರಶ್ನೆ ಬಂದು ಕೇಳಿದ್ ತಪ್ಪು ಅಂತ ಹೇಳ್ತಾ ಇಲ್ಲ. ಈ ತರ ಇವ್ರು ಕೇಳೋದ್ರಿಂದಾನೇ ಇವರು ಆರೋಪಿಗಳು ಅವರು ಇದನ್ನ ತಗೊಂಡು ಬೇಲ್ ತಗೊಂಡು ಈ ತರ ಕೇಸಸ್ ಗಳಲ್ಲಿ ಅವರು ಎಸ್ಕೇಪ್ ಆಗ್ತಾ ಇದಾರೆ. ಈ ಕೇಸಲ್ಲಿ ಎಸ್ಕೇಪ್ ಆಗಿಲ್ಲ, ಬೇಲ್ ಎಲ್ಲ ಕ್ಯಾನ್ಸಲ್ ಆಗಿದೆ, ತೀರ್ಮಾನ ತಗೊಂಡ್ಬೋದಾಯ್ತು. ಅಲ್ಲ, ಬೇಲ್ ಕ್ಯಾನ್ಸಲ್ ಆಗಿದೆ, ಕೂಡ ಕೊಟ್ಟಿಲ್ಲ. ಹೆಣ್ಮಕ್ಳು ಹೋರಾಟ ಮಾಡ್ತಾ ಇರೋ ಕಾರಣದಿಂದ ಪ್ರತಿ ಸಲ ಹಣ ಫೀಡ್ ಮಾಡಿ ಬೇಲ್ ಕ್ಯಾನ್ಸಲ್ ಮಾಡಿಸಿದ್ದಾರೆ ಅಂತ. ಒಂದ್ ಕಡೆ ಮಗಳು ತಾಯಿ, ಒಂದ್ ಕಡೆ ಹರಾಸ್ಮೆಂಟ್ ಅವ್ರಿಗೆ ಶಿಕ್ಷೆ, ಮತ್ತೊಂದ್ ಕಡೆ ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ಹಣ ಕೊಟ್ಟು ಏನಂದ್ರೆ ಬೇಲ್ನ ಕ್ಯಾನ್ಸಲ್ ಮಾಡಿಸೋದು. ಇಂಥ ವ್ಯವಸ್ಥೆಯಲ್ಲಿದ್ದಾಗ ಬಹುಶಃ ಏನಂದ್ರೆ ನಮ್ಗೆ ಅಧಿಕಾರಿಗಳಿಂದ ಏನಾದ್ರು ನ್ಯಾಯ ಸಿಗ್ಬಹುದು ಅಂತ ಹೇಳಿದ್ದೇನೆ. ಅವ್ರ ಹತ್ರ ಮೊರೆ ಹೋಗಿರೋಂಥದ್ದು, ಪತ್ರಗಳನ್ನ ಬರೆದಿರೋಂಥದ್ದು, ಇದು ಬಹುಶಃ ಏನು ತಪ್ಪಿಲ್ಲ ಅಂತ ಅನ್ಸುತ್ತೆ ಇವ್ರು ಮಾಡಿರೋಂಥದ್ದು. ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಡಾಕ್ಯುಮೆಂಟ್ಸ್ ನ ಕೂಡ ಇಟ್ಕೊಂಡಿದ್ದಾರೆ ಅಂತ. ಚೈಲ್ಡ್ ಹೆಲ್ಪ್ ಲೈನ್ ಜಗನ್ನಾಥನ್ ಅವರು ಕರೆ ಮಾಡಿದ್ದಾರೆ, ಬೆಂಗಳೂರಿನಿಂದ ಮಾತಾಡೋಣ. ಹೇಳಿ ಜಗನ್ನಾಥ್ ಅವರೇ. ಮೇಡಮ್, ಈಗ ಒಂದು 15-20 ವರ್ಷದಿಂದ ನೋಡಿದ್ರೆ ಇತ್ತೀಚೆಗೆ ಎಲ್ಲಿಗೆ ಬಂದಿದೀವಿ ಅಂದ್ರೆ LKG UKG ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಇವಾಗ 15-20 ವರ್ಷದಿಂದ ನೋಡಿದ್ರೆ LKG UKG ಹೋಗೋ ಮಕ್ಕಳ ಮೇಲೆ ಕೂಡ ದೌರ್ಜನ್ಯ ನಡೆಯೋ ಲೆವೆಲ್ ಬಂದ್ಬಿಟ್ಟಿದೀವಿ ನಾವು. ಅಷ್ಟು ಹೀನಾಯವಾಗಿ ಹೋಗ್ಬಿಟ್ಟಿದೀವಿ ನಮ್ ದೇಶ. ಎಲ್ಲಿ ಮನಸ್ಥಿತಿ ಯಾವ ತರ ಇದೆಯೋ ಅನ್ನೋಂಥದ್ದು ಕೂಡ ಡೌಟ್ ಆಗುತ್ತೆ. ಏನು ಸಮಾಜದ ಮನಸ್ಥಿತಿ ಸರಿ ಹೋಗ್ತಾ ಇಲ್ವಾ? ಎಲ್ಲೋ ಒಂದ್ ಕಡೆ ಕೆಟ್ಟ ಕೆರ ಹಿಡಿತಾ ಇದೆ ಅಂತ. ಈಗ ಏನಾಗ್ಬೇಕು ಅಂತ ಹೇಳಿದ್ರೆ, ಅವರು ಹಿಂದೆ ಇವರು ಹೇಳ್ದಂಗೆ ಒಂದು 3 ವಾರದಲ್ಲಿ ಈ ತರ ದೌರ್ಜನ್ಯ ಮಾಡಿದವ್ರಿಗೆ ನೇಣ ಶಿಕ್ಷೆ ಆಗ್ಬೇಕು.
ಬಿಕ್ಕಿದ್ದನ್ನ ಯಾವ್ಯಾವ್ದೋ ಪೆನಾಲ್ಟಿಗಳನ್ನೆಲ್ಲ ಜಾಸ್ತಿ ಮಾಡಿದೀವಿ, ಪನಿಷ್ಮೆಂಟ್ಗಳನ್ನ ಜಾಸ್ತಿ ಮಾಡಿದೀವಿ. ಇವ್ರಿಗೆ ನೇರ ಶಿಕ್ಷೆ ಆಗಿ ಮುಗಿಸ್ಬೇಕು ಮೇಡಮ್. ಇವ್ರನ್ನೆಲ್ಲ 6 ತಿಂಗಳು 3 ತಿಂಗಳು ಕೊಟ್ಟು ಸೂಕ್ತ ಕ್ರಮ ತಗೋಬೇಕು. ಸೂಕ್ತ ಕ್ರಮ ಎಲ್ಲಿ ತಗೊಂಡ್ರು ಯಾರು ಫಾಲೋ ಅಪ್ ಮಾಡ್ತಾರೆ? ಯಾವ ಆಫೀಸರ್ಗೆ ಎಲ್ಲಿ, ಯಾವ ಪೊಲೀಸ್ನವ್ರಿಗೆ ಎಲ್ಲಿ ಇದನ್ನಾಯ್ತು, ಅವ್ರ ಪ್ರಮೋಷನ್ ಕಿತ್ತೋಯ್ತಾ, ಇನ್ಕ್ರಿಮೆಂಟ್ ಕಿತ್ತೋಯ್ತಾ ಏನು ಗೊತ್ತಾಗಲ್ಲ ನಮ್ಗೆ. ಏನೋ ಟಿವಿನಲ್ಲಿ ನಾವು ನೋಡ್ತೀವಿ, ನಾವು ಒಂಥರ ಎಕ್ಸ್ಪ್ರೆಸ್ ಮಾಡ್ತೀವಿ, ಬೇಜಾರ್ ಮಾಡ್ಕೋತೀವಿ. 3 ವಾರ ಅಥವಾ 6 ವಾರದಲ್ಲಿ ಇವ್ರಿಗೆ ನೇಣು ಹಾಕ್ಬೇಕು. ಮತ್ತೆ ಇವ್ರಿಗೆ ಜೈಲಲ್ಲಿ ಇರ್ಬೇಕಾದ್ರೆ ಊಟ ಕೊಡಬಾರ್ದು. ಯಾಕಂದ್ರೆ ಊಟ ಕೊಟ್ರೇನೆ ಇವ್ರಿಗೆಲ್ಲ ಇದೆಲ್ಲ ತಲೆನಲ್ಲಿ ಓಡೋದು. ಎಲ್ಲಾರ್ಗು ಗೊತ್ತಾಗ್ಬೇಕು, ಜೈಲಲ್ಲಿ ಇದ್ರ ಪನಿಷ್ಮೆಂಟ್ ಇರೋರ್ಗೆ ಊಟ ಕೊಡಬಾರ್ದು. ಒಂದೊತ್ತು ಒಂದ್ ಮುದ್ದೆ ಕೊಟ್ಬಿಟ್ಟು ಬಿಟ್ಟು ಬಿಡ್ಬೇಕು ಅವ್ನಿಗೆ, ಊಟ ತಿಂಡಿ ಇಲ್ದೆ ಒಂದ್ ಜಾಗದಲ್ಲಿ ಓಪನ್ ಆಗಿ. ಪನಿಷ್ಮೆಂಟ್ ಬರ್ಲಿಲ್ಲ ಅಂದ್ರೆ ನಮ್ ದೇಶದಲ್ಲಿ ನೋಡಿ ಇನ್ನು 15-20 ವರ್ಷ ಆದ್ಮೇಲೆ ನಾವ್ ಇದೇ ರೀತಿ ಮಾತಾಡ್ತಿರ್ತೀವಿ. ಕರೆಕ್ಟ್ ಮತ್ತಷ್ಟು ಆರೋಪಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಂತ, ಆರೋಪಿಗಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತೆ ಶಿಕ್ಷೆ ಏನಾದ್ರು ಬಲಗೊಳ್ಳಿಲ್ಲ ಅಂತಂದ್ರೆ. ಸರಿ ಸರ್ ಡಾಕ್ಟರ್ ದಿನೇಶ್ ಪರಿಸ್ಥಿತಿಗೆ ಬಂದಿದೆ ಇವಾಗ. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಜಗನ್ನಾಥ್ ಅವರೇ ಮಾತಾಡೋದಕ್ಕೋಸ್ಕರ. ನೋಡಿ ಸರ್ ಹೇಳ್ತಾ ಇದ್ರು, ಇವಾಗ ಈ ಒಂದು ವ್ಯವಸ್ಥೆಯಲ್ಲಿ ಏನೆಲ್ಲ ತೊಂದರೆಗಳಾಗಿದೆ ಇವ್ರು ಅನುಭವಿಸಿದ್ದನ್ನ ನಾವು ಮೇಲ್ನೋಟಕ್ಕೆ ನೋಡ್ತಾ ಇದ್ದೀವಿ. ಇವಾಗ ಆಫ್ಟರ್ ಇದೆಯಲ್ಲ, ಈ ತೊಂದರೆಗಳನ್ನೆಲ್ಲ ಅನುಭವಿಸಿ ತಾಯಿ ಎಚ್ಚೆತ್ಕೊಳ್ಳೋದಾಗಿರ್ಬೋದು, ಮಗು ಎಚ್ಚೆತ್ಕೊಳ್ಳೋದಾಗಿರ್ಬೋದು, ಅದೊಂದು ಸುಂದರವಾದಂಥ ಭವಿಷ್ಯ ರೂಪಿಸ್ಕೋಬೇಕು ಮಗು. ಇಂಥ ಸಮಾಜದಲ್ಲಿ ಬದುಕಬೇಕು ಅಂತಂದರೆ ಅದು ಅಣ್ಣ ತಮ್ಮಂದ್ರಾಗಿರ್ಬೋದು, ಅಪ್ಪ ಆಗಿರ್ಬೋದು, ಗಂಡ ಆಗಿರ್ಬೋದು, ತುಂಬ ದೊಡ್ಡದಿದೆ ಅವ್ರ ಲೈಫು. ಇಂಥ ಘಟನೆಗಳಾಗ್ಬಿಟ್ಟಾಗ ಮಗುವಿನ ಮೇಲೆ ಪರಿಣಾಮ ಬೀರುತ್ತಲ್ಲ ಸರ್, ಅದು ದೊಡ್ಡ ಮಟ್ಟಿಗೆ. ಆಮೇಲೆ ತಾಯಿ ಪಡುವಂಥ ವೇದನೆ ಇದೆಯಲ್ಲ, ಇವಾಗಲೇ ಈ ತಾಯಿನ ನೀನೇ ಅಬ್ನಾರ್ಮಲ್ ಅನ್ನೋ ಮಟ್ಟಕ್ಕೆ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಅಂದರೆ ಅವರ ಸಂಬಂಧಿಕರಾಗಿರ್ಬೋದು, ಇನ್ನೊಬ್ರು ಹುಚ್ಚಿ ಮಾಡಿಟ್ಬಿಟ್ಟಿದ್ದಾರೆ. ಹೇಳ್ತಾ ಇದ್ರು ಅವರು, ನಾನೇ ಹುಚ್ಚಿ ಥರ ಆಗ್ಬಿಟ್ಟಿದ್ದೀನಿ ಇವಾಗ, ಅಲ್ದು ಏನು ಕೋರ್ಟು ಪೊಲೀಸ್ ಸ್ಟೇಷನ್ ಅಂತ ಹುಚ್ಚಿ ಥರ ಅಲಿತಾಳೆ ಅಂತ. ಆ ತಾಯಿ ಡಿಪ್ರೆಷನ್ ಆಗಿರ್ಬೋದು. ಸೊ ಇದನ್ನೆಲ್ಲ ಸರಿಪಡಿಸ್ಬೇಕು ಅಂತಂದ್ರೆ ಅದೊಂದು ದೊಡ್ಡ ಟಾರ್ಗೆಟ್ ಆಗತ್ತೆ ಅಂತ ಸರ್. ಡೆಫಿನೆಟ್ಲಿ ನೋಡಿ, ಇದು ದ ಪೋಕ್ಸೋ ಆಕ್ಟ್ ಅಂತ ಏನಿದೆ, ದ ಆಕ್ಟ್ ಫಾರ್ಮುಲೇಟ್ ಮಾಡಿದಾಗ ಸರ್ ಮಾತಾಡ್ತೀನಿ ಸರ್. ಉಗ್ರಪ್ಪ ಅವ್ರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆಗೆ ಮಾತಾಡ್ತೀನಿ. ಉಗ್ರಪ್ಪ ಅವರೇ, ಬಹುಶಃ ಕಾರ್ಯಕ್ರಮವನ್ನ ತಾವು ನೋಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಏನ್ ರಿಯಾಕ್ಟ್ ಮಾಡ್ತೀರಾ ಸರ್? ನಿಮ್ಗೂ ಕೂಡ ಲೆಟರ್ ಕೊಟ್ಟಿದ್ದಾರೆ, ಅದಕ್ಕೆ ಸ್ಪಂದನೆ ಸಿಕ್ಕಿಲ್ಲ. HD ಕೋಟೆನಲ್ಲಿ ಈ ತರದ ಒಂದು ಘಟನೆ ಏನು 3 ವರ್ಷದ ಮಗುವಿನ ಮೇಲೆ, ಸೊ ಇದೇ ರೀತಿ ಅವರ ಮಾವ ಮೊನ್ನೆ ಸೋಮವಾರ ಏನು ಲೈಂಗಿಕ ದೌರ್ಜನ್ಯ ಎಸಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಮೈಸೂರಿನ ಆಸ್ಪತ್ರೆಯಲ್ಲೇ ಮಗು ಏನು ಅಡ್ಮಿಟ್ ಆಗಿತ್ತು. ಆ ಮಗು ಮತ್ತೆ ಅವರ ತಂದೆ ತಾಯಿಗಳನ್ನ ಭೇಟಿ ಮಾಡಿ ಜಿಲ್ಲಾಡಳಿತದ ಜೊತೆನಲ್ಲಿ ಮಾತುಕತೆ ನಡೆಸಿ ಆ ಊರಿನ ಆಡಿಗೆ ಹೋಗಿ ಈಗ ತಾನೇ ನಾನು ಬಂದು HD ಕೋಟೆನಲ್ಲಿ ಊಟ ಮಾಡ್ತಾ ಇದ್ದೇನೆ. ಇದು ಒಂದು ಏನ್ ನೀವು ಯಾವ ವಿಚಾರ ಪ್ರಸ್ತಾಪ ಮಾಡಿದ್ರಿ ಅದು ನನ್ನ ಸಮಿತಿಯ ಗಮನಕ್ಕೆ ಬಂದಿದೆ. ಆ ಹೆಣ್ಮಗಳು, ಆ ಮಗುವಿನ ತಾಯಿ, ಸೊ ಆಕೆ ಆ ಮಗುವಿನ ತಾಯಿ ಬಹುಶಃ ಶಿವಮೊಗ್ಗದವ್ರು ಅಂತ ಕಾಣುತ್ತೆ. ಅವ್ರು ನನ್ಗೆ ಹೇಳಿರೋ ಜ್ಞಾಪಕ ಇರೋ ಆಕೆ ಶಿವಮೊಗ್ಗ ಮೂಲದವರು. ಆಕೆಯ ಗಂಡ ಬಂದು ಬಿಹಾರದ ಮೂಲ. ಹೌದು ಸರ್, ಹೌದು, ಕರೆಕ್ಟ್ ಸರ್. ಸೊ ಆಕೆ ಗಂಡನ ಅಕ್ಕನ ಮಗನೋ ಯಾರೋ ಇಂಜಿನಿಯರ್ ಇರ್ತಕ್ಕಂಥವ್ರು. ಹೌದು ಸರ್, ಹೌದು. ಸೊ ಇವರ ಮಗುವಿನ ಮೇಲೆ ದೌರ್ಜನ್ಯ ಎಸಗಿರ್ತಕ್ಕಂಥದ್ದು ಒಂದು ಆಗಿದೆ. ಹೌದು ಸರ್. ಸೊ ಈಗಾಗಲೇ ನಾನು ನನ್ನ ಹತ್ರ ಅಪ್ರೋಚ್ ಮಾಡಿದಂತ ಹಿನ್ನೆಲೆಯಲ್ಲಿ ಅಷ್ಟೇ ಅಲ್ಲ, ಅವರು ಮಾಹಿತಿಗಳನ್ನ ಯಾರು ಬೇಲ್ ಕೊಡಬಾರ್ದು ಅಕ್ಯೂಸ್ಡ್ಗೆ ಅಂತ ಹೇಳಿ ಅಪ್ರೋಚ್ ಮಾಡಿದಂತ ಸಂದರ್ಭದಲ್ಲಿ ಪ್ರಾಸಿಕ್ಯೂಟರ್ ಸಹ ಇವರ ಹತ್ರ ಲಂಚ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಅವರು ನನಗೆ ಮಾಹಿತಿಯನ್ನ ಕೊಟ್ಟಿದ್ರು. ಹೌದು ಸರ್, ಕರೆಕ್ಟ್ ಸರ್. ಸೊ ಮಾಹಿತಿ ಅವರ ಲಂಚ ತೆಗೆದುಕೊಂಡಿರ್ತಕ್ಕಂತ ವಿಚಾರವನ್ನು ಸಹ ಅವರ ಸಮ್ಮುಖದಲ್ಲೇ ಮತ್ತೆ ನಂತರದನು ಸಹ ಮೊನ್ನೆ ನಾನು 30th ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲೂ ಸಹ ಯಾರು ಪ್ರಾಸಿಕ್ಯೂಷನ್ ಡೈರೆಕ್ಟರ್ ಇದ್ದಾರೆ ಅವ್ರಿಗೂ ಸಹ ಅವರ ಗಮನಕ್ಕೆ ತಂದಿದ್ದೇನೆ. ಯಾರು ಆ ರೀತಿಯ ಪ್ರಾಸಿಕ್ಯೂಟರ್ ಇದ್ದಾರೆ, ಹೈಕೋರ್ಟ್ ಅಲ್ಲಿ ಇರ್ತಕ್ಕಂಥ ಗವರ್ಮೆಂಟ್ ಲಾಯರ್ ಇರಬಹುದು, ಲೋಯರ್ ಕೋರ್ಟ್ ಅಲ್ಲಿ ಇರ್ತಕ್ಕಂಥ ಪ್ರಾಸಿಕ್ಯೂಟರ್ಸ್ ಇರಬಹುದು, ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅನ್ನುವಂತ ಸೂಚನೆಯನ್ನು ಸಹ ಕೊಟ್ಟಿದೆ. ಇದಲ್ಲದೆ ಇದರ ಜೊತೆಗೆ ಅವರಿಗೆ ಹೇಳಲಾಗಿತ್ತು, ಯಾರು ಆ ಮಗುವಿನ ತಾಯಿ ಯಾರಿದ್ದಾರೆ, ಆ ಸಂತ್ರಸ್ತೆಯ ತಾಯಿ ಯಾರಿದ್ದಾರೆ, ಸಂಬಂಧಪಟ್ಟಂತ ಅವರಲ್ಲಿ ರೆಕಾರ್ಡಿಂಗ್ಸ್ ಇದೆ, ಮತ್ತೆ ಅವ್ರು 1 ಲಕ್ಷ ಯಾರೋ ಇಸ್ಕೊಂಡ್ರು, ಇನ್ಯಾರೋ 10,000 ಇಸ್ಕೊಂಡ್ರು ಅನ್ನುವಂತ ಮಾಹಿತಿಗಳನ್ನು ಸಹ ಅವ್ರು ಹೇಳಿದ್ರು ನನ್ನ ಹತ್ರ. ನಾನು ಅವರಿಗೆ ಸ್ಪಷ್ಟವಾಗಿ ಹೇಳಿದೆ, ಅಡ್ವೊಕೇಟ್ ಜನರಲ್ ಅವ್ರಿಗೂ ಈ ಮಾಹಿತಿ ಕೊಟ್ಟು ಅವ್ರಿಗೆ ಹೇಳಿ ನಿಮ್ಮಲ್ಲಿ ಇರ್ತಕ್ಕಂತ ಎಲ್ಲ ಮಾಹಿತಿಗಳನ್ನ ಕೊಟ್ಟು AG ಅವರನ್ನ ಸಂಪರ್ಕಿಸಬೇಕು ಅನ್ನುವಂತ ಸೂಚನೆಯನ್ನು ಅವರು ಕೊಟ್ಟಿದೆ. ಬಹುಶಃ ಅವರು ಸಂಪರ್ಕ ಮಾಡಿದ್ದಾರಲ್ಲೋ ನನಗೆ ಮಾಹಿತಿ ಇಲ್ಲ. AG ಅವರು ಆ ರೀತಿ ಯಾರಾದ್ರೂ ಮಾಡಿದ್ದು ಮಾಹಿತಿಗಳನ್ನ ಪಡೆದ್ರೆ ಅವ್ರ ಮೇಲೆ ಕ್ರಮ ಜರುಗಿಸ್ತಕ್ಕಂತ ಅದಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡ್ತೇನೆ ಮತ್ತು ಡೈರೆಕ್ಟರ್ ಸಹ ಆ ರೀತಿ ನನ್ನ ಸಂಬಂಧಪಟ್ಟಂತವ್ರ ಮೇಲೆ ಕ್ರಮ ಜರುಗಿಸ್ತೀವಿ ಅನ್ನುವಂತ ಮಾತನ್ನು ಸಹ ಹೇಳಿದ್ದಾರೆ. ಇದರ ಜೊತೆಗೆ ಇನ್ವೆಸ್ಟಿಗೇಷನ್ ಏನ್ ನಡೀತಾ ಇದೆ,
ನಾನು ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳಿಗೆ ಡಿಸಿಪಿ ಇರ್ಬೋದು ಅಥವಾ ಇವರು ಇರ್ಬೋದು ಈಗಾಗಲೇ ಸೂಚನೆ ನೀಡಿದೆ. ಯಾಕಂದ್ರೆ ನಾವು ಇನ್ವೆಸ್ಟಿಗೇಷನ್ ನಡೆಯುವಂತ ಸಂದರ್ಭದಲ್ಲಿ ಕೋರ್ಟ್ಗಳಾಗ್ಲಿ ಅಥವಾ ಇನ್ನಿತರಾಗ್ಲಿ ಇಂಟರ್ಫಿಯರ್ ಆಗೋದಕ್ಕೆ ಆಗೋದಿಲ್ಲ. ಸೊ ಆದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ನೀವು ಶೀಘ್ರಗತಿನಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಬೇಕು ಮತ್ತೊಂದು ಮಾಡಬೇಕು ಅನ್ನುವಂತ ಮಾತನ್ನು ಅವರ ಸಮ್ಮುಖದಲ್ಲಿ ಹೇಳಿದ್ದೇನೆ, ಮತ್ತೆ ನಂತರ ಸಮಯದಲ್ಲೂ ಸಹ ಹೇಳಿದ್ದೇನೆ. ಸೊ ಈಗ ಏನಾಗಿದೆ ಇದರಲ್ಲಿ ಇಷ್ಟೇ, ನಿಜ ಇವತ್ತು ಒಂದು ಕಡೆ ಅವರ ಸಂಬಂಧಿಕರಾಗಿರೋದ್ರಿಂದ ಸಂಬಂಧಿಕರು ಒತ್ತಡವನ್ನ ತರ್ತಾ ಇದ್ದಾರೆ. ಅವನ ಇಂಜಿನಿಯರ್ ಇದ್ದಾನೆ, ಅವರ ಅಕ್ಕನ ಮಗನೋ ಏನೋ ಇರುವಂತದ್ದು ಕಾಣ್ತಾ ಇದೆ, ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ಅಂತ ತುಂಬಾ ಬೇಲ್ ಸಿಗಬೇಕು ಅನ್ನುವಂಥದ್ದು ಆಗಬೇಕು ಅಂತ ಹೇಳಿ ಗಂಡನ ಕಡೆಯವರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ, ಅತ್ತೆ ಮಾವು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆಕೆಯ ಇದಿದೆ. ಸೊ ಈಗಾಗಲೇ ಕಾನೂನಿನ ಚೌಕಟ್ಟಿನಲ್ಲಿ ಅವನಿಗೆ ಬೇಲ್ ಸಿಗದೆ ಅವನೀಗ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾನೆ ನನ್ನ ಮಾಹಿತಿ ಪ್ರಕಾರ. ಈಗ ಲೇಟೆಸ್ಟ್ ಏನ್ ಪೊಸಿಷನ್ ಅಂತ ನನಗೆ ಗೊತ್ತಿಲ್ಲ. ಅವನನ್ನ ಅರೆಸ್ಟ್ ಮಾಡಿದ್ದಾರೆ, ಜೈಲಿಗೆ ಕಳಿಸಿದ್ದಾರೆ, ಇದೆಲ್ಲವೂ ಆಗಿದೆ. ಅವ್ರು ಯಾರು ಲಂಚ ಕೇಳಿದ್ದಾರೆ ಅನ್ನುವಂಥದ್ದನ್ನು ಸಹ ನಾನು ಈಗಾಗಲೇ ಸಂಬಂಧಪಟ್ಟಂತವರಿಗೆ ಸೂಚನೆ ನೀಡಿ ಕ್ರಮ ಜರುಗಿಸ್ತಕ್ಕಂತ ಅದಕ್ಕೂ ಸಹ ಹೇಳಿದ್ದೇವೆ. ಮಾಹಿತಿಗಳನ್ನ ಒದಗಿಸಿ ಅಂತ ಹೇಳಿ ಇವ್ರಿಗೆ ಹೇಳಿ ಬಹುಶಃ ಈ ಹೆಣ್ಮಗಳಿಗೆ ಹೇಳಿ ಕೆಲವು ಒಂದೆರಡು ತಿಂಗಳುಗಳಾಗಿರ್ಬೇಕು ಅಂತ ಹೇಳಿ ಬಹುಶಃ ಅವರಿಗೆ ನಿಜ ಅವರಿಗೆ ನೋವಿದೆ, ಒಂದು ಮಗಳಿಗೆ ಈ ರೀತಿ ಆಗಿದೆ ಅನ್ನುವಂತ ನೋವಿದೆ. ಆ ನೋವನ್ನ ನಿಜಕ್ಕೂ ಸಹ ಯಾರು ಬರೆಸಲಿಕ್ಕೆ ಸಾಧ್ಯತೆ ಇಲ್ಲ. ನಾನು ಇಷ್ಟೇ ಹೇಳ್ತೇನೆ, ನ್ಯಾಯ ವ್ಯವಸ್ಥೆನಲ್ಲಿ ನಾವು ನಂಬಿಕೆ ಬೇಕಾಗುತ್ತೆ. ಇವತ್ತಿನ ಈ ಇನ್ವೆಸ್ಟಿಗೇಷನ್ ಇದರಲ್ಲೂ ಸಹ ಪೊಲೀಸ್ನವರು ತಮ್ಮ ಕರ್ತವ್ಯವನ್ನ ಮಾಡಿ ಚಾರ್ಜ್ ಶೀಟ್ ಹಾಕಿ ಅವ್ರ ಮೇಲೆ ಕ್ರಮ ಜರುಗಿಸ್ತಕ್ಕಂತ ಅದಕ್ಕೆ ನನ್ನ ಸಮಿತಿ ಸದಾ ಒತ್ತಡವನ್ನ ತರಲಿಕ್ಕೆ ಪ್ರಯತ್ನ ಮಾಡಿದೆ. ಸೊ ನ್ಯಾಯ ಸಿಗಬೇಕು ಅಂತಂದ್ರೆ ಈ ರೀತಿ ಅಪರಾಧ ಎಸಗಿರ್ತಕ್ಕಂಥವ್ರ ಮೇಲೆ ಕಾನೂನಿನ ಚೌಕಟ್ಟಿನಲ್ಲಿ ಶಿಕ್ಷೆ ಆದಾಗ ಮಾತ್ರ ಮುಂದೆ ಈ ರೀತಿಯ ಘಟನೆಗಳು ಮರುಕಳಿಸದೇ ಇರುವಂತ ರೀತಿಯಲ್ಲಿ ಆಗ್ತಾ ಇದೆ, ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿ ಅವ್ರಿಗೆ ಇಷ್ಟೇ ಹೇಳ್ತೇನೆ, ಅವರು ಧೈರ್ಯಗೆಡದೆ ಧೃತಿಗೆಡದೆ ಸೊ ವ್ಯವಸ್ಥೆಯ ಅಲ್ಲಿ ಏನ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದಕ್ಕೆ ಸಹಕಾರ ನೀಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂತ ರೀತಿಯಲ್ಲಿ ಅವರು ಮುಂದುವರಿಲಿ, ನಾವು ಅವ್ರ ಜೊತೆಯಲ್ಲಿ ಇರ್ತೇವೆ ಅನ್ನೋ. ಖಂಡಿತ ಸರ್. ನೋಡಿ ಸರ್, ಇವಾಗ ನೀವು ಅವರಿಗೆ ಅವರ ಸ್ಪಂದನೆಗೆ ಜೊತೆಗೆ ಶಿಕ್ಷೆ ಆಗ್ಲಿಕ್ಕೆ ಆರೋಪಿಗೆ ಇದಕ್ಕೆ ಆದ್ಯ ಕರ್ತವ್ಯವನ್ನ ಕೊಡ್ಲೇಬೇಕು. ಇದ್ರ ಜೊತೆಗೆ ಉಗ್ರಪ್ಪನವ್ರೆ ನೋಡಿ, ಈಕೆ ಮಗು ಮೇಲೆ ದೌರ್ಜನ್ಯ ಆದ ನಂತರ ಏನೆಲ್ಲ ಸ್ಟೆಪ್ನ ಇಡ್ತಾ ಹೋಗ್ತಾಳೆ, ಪ್ರತಿಯೊಂದರಲ್ಲೂ ಕೂಡ ದೌರ್ಬಲ್ಯ ಇರುತ್ತೆ, ಪ್ರತಿಯೊಂದರಲ್ಲೂ ಕೂಡ ಫೇಲ್ಯೂರ್ ಅನ್ನೋದಾಗತ್ತೆ. ಸಹಾಯವಾಣಿ ತಗೊಳ್ಳಿ, ಪೊಲೀಸ್ ಸ್ಟೇಷನ್ ತಗೊಳ್ಳಿ, ಕೋರ್ಟ್ ತಗೊಳ್ಳಿ, ಆಮೇಲೆ ನ್ಯಾಯಾಧೀಶರು ತಗೊಳ್ಳಿ, ಎಲ್ಲದರಲ್ಲೂ ಕೂಡ ಪೋಕ್ಸೋ ಕಾಯ್ದೆಯನ್ನ ಉಲ್ಲಂಘನೆ ಆಗಿರುವಂತದ್ದು ಸರ್. ಸೊ ಇದಕ್ಕೆ ನಿಮ್ಗೆ ಅನ್ಸಲ್ವಾ? ಇವಾಗ ಒಂದು ಕೇಸ್ ಅಂತ ನೋಡ್ಬೇಡಿ ದಯವಿಟ್ಟು, ಇಡೀ ದೇಶದ ಹೆಣ್ಣು ಮಕ್ಕಳು ಅಂತ ತಗೊಂಡು ನೋಡಿದಾಗ ಇದಕ್ಕೆ ಒಂದು ಸೆಪರೇಟ್ ಆದಂತ ಒಂದು ವ್ಯವಸ್ಥೆಯನ್ನ ತರಬೇಕು. ಈ ಒಂದು ಗುರುತರವಾದಂತ ಜವಾಬ್ದಾರಿ ನಿಮ್ ಮೇಲಿದೆ ಅಂತ ಅನ್ಸಲ್ವಾ ಸರ್? ನೋಡಿ, ಇವತ್ತು ಏನು ವ್ಯವಸ್ಥೆ ಇದೆ, ಇವತ್ತಿರತಕ್ಕಂತ ಕಾನೂನುಗಳಲ್ಲಿ ಒಂದು ನಿಮಿಷ, ಇವತ್ತಿರತಕ್ಕಂತ ವ್ಯವಸ್ಥೆನಲ್ಲಿ ಅಥವಾ ಇವತ್ತಿರತಕ್ಕಂತ ಕಾನೂನುಗಳಲ್ಲಿ ಈ ರೀತಿಯ ಲೂಪ್ ಹೋಲ್ಸ್ಗೆ ಅವಕಾಶ ಇಲ್ಲ. ಇವತ್ತು ಬೆಳಿಗ್ಗೆ ನಾನು ಚೆಲ್ವಾಂಬ ಹಾಸ್ಪಿಟಲ್ಗೆ ಮೈಸೂರಿನಲ್ಲಿ ಹೋದಂತ ಸಂದರ್ಭದಲ್ಲಿ 3 ವರ್ಷದ ಮಗು, ಆ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ. ಆದ್ರೆ ಆ ಮಗುವನ್ನ ಜನರಲ್ ವಾರ್ಡ್ ಅಲ್ಲಿ ಇಟ್ಟಿದ್ದಾರೆ. ನೋಡಿ ಸರ್, ಯಾವ ಸ್ಪೆಷಲ್ ವಾರ್ಡ್ ಅಲ್ಲಿ ಅದಕ್ಕೆ ಇದಾಗಿರ್ತಕ್ಕಂತ ವಾರ್ಡ್ ನಲ್ಲಿ ಇಡಬೇಕಾಗಿರುವಂತದನ್ನ ಬಿಟ್ಟು. ಸೊ ನಾನು ಅವ್ರಿಗೆ ಹೇಳಿದೆ, ನೋಡ್ರಿ ಪೋಕ್ಸೋ ಆಕ್ಟ್ ಅಲ್ಲಿ ಸ್ಪಷ್ಟ ಇದೆ. ಸೊ ಇದನ್ನ ಮಾಡದೇ ಇದ್ರೆ ನಿಮ್ಗೆ ಜಿಲ್ಲಾ ಆಡಳಿತ ಆಗ್ಲಿ ಅಥವಾ ಪೊಲೀಸ್ ಇಲಾಖೆ ಆಗ್ಲಿ ಅಥವಾ ಡಾಕ್ಟರ್ಸ್ ಆಗ್ಲಿ ಗೊತ್ತಿಲ್ಲ ಅಂದ್ರೆ ಹೇಗೆ? ಹೀಗೆ ಕೆಲವು ಲೂಪ. ಆದ್ರೆ ಏನಾಗಿದೆ ಅಂತಂದ್ರೆ ಇರತಕ್ಕಂತ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡತಕ್ಕಂತ ಆ ಮನೋ ಭೂಮಿಕೆ ಅನೇಕ ಕೆಲವು ಅಧಿಕಾರಿಗಳಲ್ಲಿ ಇರದೇ ಇರತಕ್ಕಂತ ಅದನ್ನ ನೋಡ್ತೀವಿ. ಇದನ್ನ ಸರಿಪಡಿಸ್ತಕ್ಕಂತ ಅದಕ್ಕೆ ನಾವು ನೀವು ಎಲ್ಲರೂ ಸಹ ಇಡೀ ಸಮಾಜ ಆ ದಿಕ್ಕಿನಲ್ಲಿ ಕೆಲಸ ಮಾಡಿದಾಗ ಬಹುಶಃ ಈ ರೀತಿಯ ಘಟನೆಗಳು ಮರುಕಳಿಸದೇ ಇರುವಂತ ಚಾನ್ಸಸ್ ಇದಾವೆ. ಏನಾಗಿದೆ ಅವ್ರಿಗೆ ಏನಾಗಿದೆ, ನನ್ನ ಇತಿಮಿತಿಗಳಲ್ಲಿ ನನಗೇನ್ ಇರ್ತಕ್ಕಂತ ಜವಾಬ್ದಾರಿ ಇದೆ ಅದನ್ನ ಮತ್ತೆ ನಾನು ಅವರ ಜೊತೆಯಲ್ಲೇ ನಿಲ್ತೇನೆ. ಅವರ ಪರವಾಗಿ ಎಲ್ಲಿ ಅದು ಯಾವ ಅಧಿಕಾರಿಗಳ ಅಥವಾ ಯಾರು ತಪ್ಪಿತಸ್ಥರಿದ್ದಾರೆ ಅವರ ಗಮನ ಸೆಳಿತೇನೆ. ಅವಶ್ಯಕತೆ ಬಿದ್ರೆ ಅವ್ರ ಮೇಲೆ ಕ್ರಮ ಜರುಗಿಸ್ತಕ್ಕಂತ ಅದಕ್ಕೂ ಹೇಳ್ತೇನೆ. ಸರಿ ಉಗ್ರಪ್ಪನವ್ರೆ, ಸರಿ ಸರ್ ನೋಡಿ ಸರ್, ಒಂದು ವಿಷಯ ಸರ್, ಇಲ್ಲಿ ಇಂಥ ಕೇಸ್ಗಳನ್ನ ಹ್ಯಾಂಡಲ್ ಮಾಡುವಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಶೋಷಣೆ, ದೌರ್ಜನ್ಯ, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳಾದಾಗ ಇಂಥದ್ದು ಹ್ಯಾಂಡಲ್ ಮಾಡೋದಕ್ಕೆ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬೋದು, ಬೇರೆ ಬೇರೆ ಆಯೋಗಗಳಾಗಿರ್ಬೋದು, ಇಂಥ ಕಡೆ ಸ್ವಲ್ಪ ಒಂದು ಹೃದಯವಂತಿಕೆ ಇರುವಂಥವ್ರು, ಹೃದಯದಿಂದ ಕೇಸ್ ಹ್ಯಾಂಡಲ್ ಮಾಡೋವಂಥವ್ರು ಇರಬೇಕಾಗತ್ತೆ ಸರ್.
ಅಂಥವ್ರು ಇಲ್ಲ ಅಂದಾಗ ಈ ಕೇಸ್ ಹಾದಿ ತಪ್ಪುತ್ತೆ ಅನ್ನೋವಂಥದ್ದು. ಒಂದು ಸರಿಯಾಗಿ ನಡತೆಯಿಂದ ನಡೆಸ್ಕೊಂಡಾಗ ಮಕ್ಕಳನ್ನ ಸರಿಯಾಗಿ ಪ್ರೀತಿಯಿಂದ ಮಾತಾಡಿಸಿ ಏನಾಗಿದೆಯೋ ಅದನ್ನೆಲ್ಲ ತೆಗೆದುಕೊಂಡು ಒಂದು ಮಾರ್ಗದರ್ಶನ ಕೊಟ್ಟರೆ ಬಹುಶಃ ಏನಂದ್ರೆ ಇಂಥ ಒಂದು ಸ್ಥಿತಿಯಲ್ಲಿ ಬಂದು ನಿಲ್ಲಲ್ಲ ಅಂತ ಅನ್ಸುತ್ತೆ. ಬಹುಶಃ ನೀವ್ ಹೇಳ್ತಕ್ಕಂಥದ್ದು 100ಕ್ಕೆ 100 ಸತ್ಯ ಇದೆ. ಆ ಹೃದಯವಂತಿಕೆ ಇರಬೇಕಾಗತ್ತೆ, ಆ ಬದ್ಧತೆ ಇರಬೇಕಾಗತ್ತೆ. ಬಹುಶಃ ಆ ರೀತಿಯ ಬದ್ಧತೆ ಕೆಲವು ಕಡೆ ಇದೆ, ಕೆಲವು ಕಡೆ ಇಲ್ಲ. ಸೊ ಆ ಬದ್ಧತೆ ಇರತಕ್ಕಂತ ಅದರ ಬದ್ಧತೆಯನ್ನ ರೂಢಿಸ್ತಕ್ಕಂತ ಪ್ರಯತ್ನಗಳು ನಡೀಬೇಕು. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಎಲ್ಲಾರು ಸಹ ಈ ಪೊಲೀಸ್ ಇಲಾಖೆಯಲ್ಲಿರೋರು ಅಥವಾ ನ್ಯಾಯಾಂಗ ಇಲಾಖೆಯಲ್ಲಿರೋರು ಅಥವಾ ಪ್ರಾಸಿಕ್ಯೂಷನ್ ಇಲಾಖೆಯಲ್ಲಿರೋರು ಎಲ್ರೂ ಕೆಟ್ಟವರು ಅಂತ ಆಗ್ಲಿ ಅಥವಾ ಎಲ್ರೂ ಒಳ್ಳೆಯವರು ಅಂತ ಆಗ್ಲಿ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ನಿಜ ಸಮಾಜದಲ್ಲಿ ನ್ಯೂನತೆಗಳು ಇದ್ದಾವೆ, ಉತ್ತಮ ಸ್ಥಿತಿ ವ್ಯವಸ್ಥೆನೂ ಇದೆ. ಹಾಗಾಗಿ ಈ ರೀತಿಯ ವ್ಯವಸ್ಥೆಯನ್ನ ಸರಿಪಡಿಸೋದರ ಜೊತೆಗೆ ನಾವು ಯಾರು ತಪ್ಪಿತಸ್ಥರು ಅಪರಾಧವನ್ನು ಎಸಗಿದ್ದಾರೆ ಅವರಿಗೆ ಶಿಕ್ಷೆ ಆಗುವಂತ ರೀತಿಯಲ್ಲಿ ನಾವು ಪ್ರಯತ್ನಗಳನ್ನ ಮಾಡಬೇಕು. ಆ ಪ್ರಯತ್ನದಲ್ಲಿ ನಾವು ನೀವು ಎಲ್ಲರೂ ಸೇರಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂತ ಪ್ರಯತ್ನ ಮಾಡೋಣ ಅನ್ನುವಂತ ಮಾತನ್ನ ಹೇಳಿಕೆ. ಕರೆಕ್ಟ್ ಸರ್. ನೋಡಿ ಸರ್, ನಾವಂತೂ ಕೂಡ ನಿಮ್ ಜೊತೆ ಖಂಡಿತ ಇರ್ತೀವಿ ಒಳ್ಳೆ ಕೆಲಸಗಳನ್ನ ಮಾಡಿದಂತ ಸಂದರ್ಭದಲ್ಲಿ. ನೋಡಿ ಸರ್, ಇವಾಗ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ನೀವು ಕೂಡ ಮಾದರಿ ಆಗ್ಬೇಕು, ನಿಮ್ಮನ್ನೂ ಕೂಡ ಜನ ನೆನಪಿನಲ್ಲಿ ಇಟ್ಕೊಳ್ಬೇಕು ನಿಮ್ಮ ಅವಧಿ ನಂತರವೂ ಅಂತಂದ್ರೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡಿದ್ರೆ ಪ್ರಮೀಳಾ ನೇಸರ್ಗಿ ಅವ್ರು ಹೇಳ್ತಾ ಇದ್ರು, ಡಾಕ್ಟರ್ ದಿನೇಶ್ ಅವ್ರು ಹೇಳ್ತಾ ಇದ್ರು, ಬಸವರಾಜ್ ಮಾಲ್ಗತ್ತಿ ಅವ್ರು ಹೇಳ್ತಾ ಇದ್ರು, ಯಾವ ತರ ಒಂದು ಸ್ಪೆಷಲ್ ಆದಂತ ಇನ್ವೆಸ್ಟಿಗೇಷನ್ ಮಾಡ್ಬೋದು. ಒಂದು ಸೆಪರೇಟ್ ಆಗಿ ಅಂದ್ರೆ ಯಾರಿಗೂ ಕೂಡ ಯೂನಿಫಾರ್ಮ್ ಇರಲ್ಲ, ಪೊಲೀಸ್ಗಾಗ್ಲಿ ಯೂನಿಫಾರ್ಮ್ ಇರಲ್ಲ, ನ್ಯಾಯಾಧೀಶರಿಗಾಗ್ಲಿ ಯೂನಿಫಾರ್ಮ್ ಇರಲ್ಲ, ಅದ್ರ ಜೊತೆಗೆ ಈ ಡಾಕ್ಟರ್ಸ್ಗಾಗ್ಲಿ ಯೂನಿಫಾರ್ಮ್ ಇರಲ್ಲ. ಮಕ್ಕಳ ಭಾಷೆಯಲ್ಲೇ ಮಾತಾಡಿ ಆಟ ಸಾಮಾನುಗಳನ್ನೆಲ್ಲ ಜೊತೆಯಲ್ಲಿ ಹಾಕಿ ಅವ್ರಿಗೆ ಏನಾಗಿದೆ ಆ ಮಕ್ಕಳ ಭಾಷೆಯಲ್ಲೇ ಹೊರಗಡೆ ತಂದ ವಿಷಯಗಳನ್ನೆಲ್ಲಾನು ಆ ಕೇಸು ಬೇಗ ಪರಿಹಾರ ಆಗೋಂಗೆ ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಆದಷ್ಟು ಬೇಗ ಶಿಕ್ಷೆಗೆ ಒಳಪಡಂಗೆ ಅಂತ ಅದೊಂದು ನಡಿಬೇಕು ಅನ್ನುವಂಥದ್ದು ಸರ್. ಬಹಳಷ್ಟು ಜನರಿಗೆ ಉದಾಹರಣೆಗೆ ಪೋಕ್ಸೋ ಕೇಸುಗಳಲ್ಲಿ 1 ವರ್ಷದಲ್ಲಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಬೇಕು, ಚಾರ್ಜ್ ಶೀಟ್ ಆಗಬೇಕು, ಟ್ರಯಲ್ ಕಂಪ್ಲೀಟ್ ಆಗಬೇಕು ಇದೆ. ರೇಪ್ ಕೇಸುಗಳಲ್ಲಿ, ಜನರಲ್ ರೇಪ್ ಕೇಸುಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 90 ಡೇಸ್ ಅಲ್ಲಿ ಚಾರ್ಜ್ ಶೀಟ್ ಹಾಕ್ಬೇಕು. ಚಾರ್ಜ್ ಶೀಟ್ ಹಾಕ ದಿವಸದಿಂದ 2 ತಿಂಗಳಲ್ಲಿ ಅಂದ್ರೆ 60 ಡೇಸ್ ಅಲ್ಲಿ ಟ್ರಯಲ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಕೆಳಗಡೆ ಅಮೆಂಡೆಡ್ ಪ್ರಾವಿಷನ್ಸ್ ಇದೆ. ಆದ್ರೆ ಅಂದ್ರೆ ಟೋಟಲಿ 5 ಮಂತ್ಸ್ ಅಲ್ಲಿ ಆ ರೇಪ್ ಕೇಸುಗಳು ಇತ್ಯರ್ಥ ಆಗಬೇಕು, ಆದ್ರೆ 5 ಇಯರ್ಸ್ ಆದ್ರೂ ಆಗಿಲ್ಲ. ಇದು ಒಂದಿದೆ. ಈಗ ನಿಮ್ಮ ಪೋಕ್ಸೋ ಆಕ್ಟ್ ಅಲ್ಲೂ ಸಹ 1 ವರ್ಷದಲ್ಲಿ, ಆಮೇಲೆ 164 ಇಷ್ಟು ದಿವಸದಲ್ಲಿ 1 ಮಂತ್ ಅಲ್ಲಿ ಒಳಗಾಗಬೇಕು ಅನ್ನುವಂಥದ್ದು ಇವೆಲ್ಲವೂ ಸಹ ಇದ್ದಾವೆ. ಆಮೇಲೆ ಐಡೆಂಟಿಟಿ ಡಿಸ್ಕ್ಲೋಸ್ ಆಗಬಾರ್ದು ಅನ್ನುವಂಥದ್ದು ಇದೆ. ಪರಿಹಾರ ಕೊಡ್ತಕ್ಕಂತ ಇಂಟ್ರೀಮ್ ರಿಲೀಫ್ ಕೊಡ್ತಕ್ಕಂಥದಕ್ಕೂ ಅವಕಾಶ ಇದೆ. ನಿಜ ಕೆಲವು ಕಡೆ ಆಗ್ತಾ ಇಲ್ಲ. ಆದ್ರೆ ಇದರಲ್ಲಿ ನಾನು ಇಷ್ಟೇ ಹೇಳ್ತೇನೆ, ನಿಜ ಇವತ್ತಿನ ಕಾನೂನಿನ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರತಕ್ಕಂತ ಕೆಲಸಗಳನ್ನ ಒಂದು ಕಡೆ ಎಕ್ಸಿಕ್ಯೂಟಿವ್, ಇನ್ನೊಂದು ಕಡೆ ಜುಡಿಷಿಯರಿ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳನ್ನು ಸಹ ನಡೆಸ್ತಕ್ಕಂಥದ್ದಿದೆ. ಆ ದಿಕ್ಕಿನಲ್ಲಿ ನಾನು ಪ್ರಾಮಾಣಿಕ ಉದಾಹರಣೆಗೆ ನಿಮ್ಮ ಚಾನಲ್ ಅವರನ್ನೇ ತೆಗೆದುಕೊಂಡಿದ್ರು. ಯಾರು ಒಬ್ಬ ಹುಡುಗ, ಅವನ ಹೆಸರೇನು ರಾಮನಗರದ ಹುಡುಗ, ಅವನಿಗೆ ಪುರುಷತ್ವವನ್ನ ತೆಗೆದುಹಾಕಿ ಮಂಗಳಮುಖಿಯರಿಂದ ತೊಂದರೆ ಆಗಿದೆ, ರಾಜೇಶ್ ಅನ್ನೋ ಹುಡುಗನಿಗೆ ಏನೋ ತೊಂದರೆ ಆಗಿತ್ತು. ಅದನ್ನ ನಾವು ಹೋಗಿ ಇದನ್ನ ಮಾಡಿಸಿ ಕೊನೆಗೆ ಸಂಬಂಧಪಟ್ಟಂತವ್ರನ್ನ ಅರೆಸ್ಟ್ ಮಾಡಿಸಿ ಮೊದಲು ಮೆಡಿಕಲ್ ಚೆಕ್ಅಪ್ ಗೆ ಒಂದಿಷ್ಟು ಹಣ ಕೊಡಿಸಿ ನೀವೆಲ್ಲರೂ ನಿಮ್ಮ ಚಾನೆಲ್ ಅವರು ಇದು ಮಾಡಿದ್ರು. ಮೊನ್ನೆ ತಾನೇ ನಾನು ಚೀಫ್ ಮಿನಿಸ್ಟರ್ ಹತ್ರ ನಿಮ್ಮ ಚಾನಲ್ ರಿಪೋರ್ಟ್ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಗಳ ಹತ್ರ 2 ಲಕ್ಷವನ್ನ ಮೊನ್ನೆ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದೆ. ಮಾನವೀಯ ನೆಲೆಗಟ್ಟಿನಲ್ಲಿ ನನ್ನ ಸಮಿತಿ ಆಗ್ಲಿ, ನಾನಾಗ್ಲಿ, ಶಾಸಕನಾಗ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ. ಈ ಏನು ಆ ತಾಯಿ ಅಲ್ಲಿ ಕುಳಿತಿದ್ದಾಳೆ, ಮಗುವಿನ ತಾಯಿ, ಅವರಲ್ಲಿ ಇಷ್ಟೇ ಹೇಳ್ತೇನೆ, ಅವರ ಒಬ್ಬ ಅಣ್ಣನಾಗೋ ತಮ್ಮನಾಗೋ ನಾನು ಇಷ್ಟೇ ಹೇಳ್ತೇನೆ, ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ, ನೀವು ದಯಮಾಡಿ ಎದರಬೇಡಿ, ಎದೆಗುಂದಬೇಡಿ. ಸೊ ಈ ರೀತಿ ಸಮಾಜದಲ್ಲಿ ಆಗ್ತವೆ, ಅದನ್ನ ಎದುರಿಸ್ತಕ್ಕಂಥದ್ದೇ ನಾವು ಮಾಡಬೇಕಾಗಿರುವಂತದ್ದು. ಎದುರಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ತಕ್ಕಂತ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅನ್ನುವಂತ ಮಾತನ್ನ ಹೇಳಿಕೆ ಬಯಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಉಗ್ರಪ್ಪ ಅವರೇ ಮಾತಾಡಿದಕ್ಕೋಸ್ಕರ. ಸರ್ ದಿನೇಶ್ ಸರ್, ಮಿನಿಸ್ಟರ್ ಅವ್ರಿಗೆ ಹೇಳಬೇಕಾಗಿತ್ತು, ಒಂದು ಈ ಘಟನೆಗೆ ಶಿಕ್ಷೆ ಒಂದು, ಅದು ಬಿಟ್ಟು ಎಲ್ಲಿ ಸಿಸ್ಟಮ್ ಅಲ್ಲೆಲ್ಲ ಫೇಲ್ಯೂರ್ ಆಗಿದೆ ಅದಕ್ಕೆ ಆಕ್ಷನ್, ಇದು 2 ಮೋಸ್ಟ್ ಇಂಪಾರ್ಟೆಂಟ್. ಅದು ದಟ್ ವಾಸ್ ಇಸ್ ರೆಸ್ಪಾನ್ಸಿಬಿಲಿಟಿ, ಅದು ನಾನು ಹೇಳೋದು. ಇನ್ನೊಂದು, ಇದು ಬಿಟ್ಟು ನಾವು ಒಂದು ಪ್ರೋಟೋಕಾಲ್ ಡಿವೈಡ್ ಮಾಡಿದ್ದೇವೆ ಟು ಹ್ಯಾಂಡಲ್ ಆಲ್ ಸೆಕ್ಷುವಲ್ ಅಸಾಲ್ಟ್ ವಿಕ್ಟಿಮ್. ಅದನ್ನ ವೈ ಕಾಂಟ್ ದ ಇಂಪ್ಲಿಮೆಂಟ್? ದಿಸ್ ಇಸ್ ಇನ್ ಪಾರ್ ವಿತ್ ಅದರ್ ಕಂಟ್ರೀಸ್. ಸೊ ಅದು ಒಂದು ಇಟ್ಸ್ ಅ ವೆರಿ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ಸ್. ಯಾಕಂದ್ರೆ ಈಗ ಒಂದು ಪ್ರಶ್ನೆ ಇರೋದೇನಂದ್ರೆ, ಒಬ್ಬ
ಕೊಲೆಗಾರನು ಪೊಲೀಸ್ ಸ್ಟೇಷನ್ ಹೋಗ್ತಾನೆ, ಕಳ್ಳನು ಪೊಲೀಸ್ ಸ್ಟೇಷನ್ ಹೋಗ್ತಾನೆ. ಸೊ ಈ ತರ ಸಿಸ್ಟಮ್ ಇರಬೇಕಾದ್ರೆ ಇದು ಸೆಕ್ಷುವಲ್ ಅಸಾಲ್ಟ್, ದಿಸ್ ಇಸ್ ನಥಿಂಗ್ ಟು ಡೀಲ್ ವಿತ್ ದಿಸ್ ಸಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಇದು ಬೇರೆ ತರ. ಈಗ ಫಾರ್ ಎಕ್ಸಾಂಪಲ್ ಒಂದು ಮಗು ಸಹ ವಿಕ್ಟಿಮು ಅಲ್ಲಿಗೆ ಹೋಗ್ಬೇಕು ಅಂದ್ರೆ that indicates a failure special investigation ಅನ್ನೋದೇ ಅದೇ ಅದಕ್ಕೆ ಇದಕ್ಕೆ ಇದೆ ಪ್ರೋಟೋಕಾಲ್ಸ್ ಇದೆ. ಕರೆಕ್ಟ್. ಆಮೇಲೆ ಆಗ್ತಾ ಇಲ್ಲ. ನಮ್ಮ ದೇಶಕ್ಕೆ ಏನ್ ಬೇಕೋ ಅದಕ್ಕೆ ನಾನೇ ತಯಾರು ಮಾಡಿ ಇಟ್ಟಿದ್ದಾನೆ. ಸೊ ವೈ ಕಾಂಟ್ ದೇ ಟೇಕ್ ಇಟ್ ಅಟ್ ಲೀಸ್ಟ್ ಗೋ ಥ್ರೂ ಇಟ್. ಸರಿ ಸರ್, ನೀವು ಕೂಡ ಭೇಟಿ ಮಾಡಿ. ಉಗ್ರಪ್ಪನವರು ಪಾಸಿಟಿವ್ ಆಗಿ ಹೇಳಿರೋದ್ರಿಂದ ನೀವು ನಿಮ್ಮ ಸಲಹೆ ಸೂಚನೆಗಳನ್ನ ಖಂಡಿತ ಅವ್ರ ಹತ್ರ ಹೇಳಿ. ಬಹುಶಃ ಅದನ್ನೆಲ್ಲ ತಗೊಂಡು ಏನಾದ್ರು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಸುಧಾರಣೆ ಒಂದು ಅಕೌಂಟಬಿಲಿಟಿ ಇರುತ್ತೆ. ಕರೆಕ್ಟ್ ಸರ್. ಎಲ್ಲಿ ಹೋಗುತ್ತೆ, ಏನು ಆಗುತ್ತೆ, ಏನ್ ಮಾಡಬೇಕು ಅಂತ. ಸ್ಪೆಷಲಿಸ್ಟ್ ಕಳಿಸಿದ್ರು ಫಿಲಿಪೈನ್ಸ್ಗೆ ಇದ್ರ ಬಗ್ಗೆ ಎಲ್ಲ. ಕೆಲವು ಎಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದಾರೆ. ಆಮೇಲೆ ಸ್ಪೆಷಲ್ ಟೀಮೇ ಇದೆ ಇಂಥದ್ರಲ್ಲಿ ಹೇಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ. ಬೋರಿಂಗ್ ಹಾಸ್ಪಿಟಲ್, ಬೇರೆ ಬೇರೆ ಹಾಸ್ಪಿಟಲಲ್ಲಿ ಈ ಡಾಕ್ಟರ್ಸ್ಗಳಿಗೂ ಕೂಡ. ಆದರೆ ನಮ್ಮ ದುರಾದೃಷ್ಟ, ನಮ್ಮ ಕಮಿಷನ್ ಇದ್ರಲ್ಲ, ಯಾತಕ್ಕೆ ಮಾಡಿದ್ರು ಅದನ್ನ ಆಟೋಮೆಟಿಕಲಿ ತೆಗೆದಾಕಿದ್ರು. ಸ್ಪೆಷಲ್ ಟ್ರೈನಿಂಗ್ ಕೊಡ್ತಕ್ಕಂಥ ಟೀಮ್ ಏನಿತ್ತು ಅದನ್ನೇ ತೆಗೆದಾಕಿದ್ರು. ಇದು ಬಂದಿರತಕ್ಕಂಥ ಕಾರಣ ಗೊತ್ತಿಲ್ಲ. ಸರಿ ಅಮ್ಮನಿಗೆ ಏನ್ ತೊಂದರೆ ಆಗಿದೆ ಇನ್ನೊಬ್ಬರಿಗೆ ಯಾರಿಗೂ ಆಗಬಾರ್ದು. ಸುಧಾರಣೆ ಏನ್ ಮಾಡಬೇಕು ಅನ್ನೋದು ಎಲ್ಲ ಹಿರಿಯ ಅಧಿಕಾರಿಗಳು ಕೂತ್ಕೊಂಡು ಯೋಚನೆ ಮಾಡ್ಲಿ, ಅದ್ರ ಸರಿಯಾದಂತ ಕ್ರಮ ತಗೊಳ್ಳಿ. ಸರಿ ಸರ್. ಸಂಕ್ಷಿಪ್ತವಾಗಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕೂಡ ಈ ಪ್ರಕರಣದಲ್ಲಿ ಗಂಭೀರವಾಗಿ ಕೆಲಸ ಮಾಡೋದ್ರ ಜೊತೆಗೆ ಈ ತಾಯಿ ಜೊತೆಯಲ್ಲಿ ಇರ್ತದೆ. ಮತ್ತೆ ಚೈಲ್ಡ್ ಹೆಲ್ಪ್ ಲೈನ್ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾವು ಸಂಬಂಧಪಟ್ಟವ್ರ ಜೊತೆ ಮಾತಾಡಿದೀವಿ. ಇನ್ನು ಕೆಲವೇ ಒಂದು ವಾರದೊಳಗಡೆ ಬೆಂಗಳೂರಿನಲ್ಲೇ ದೂರನ್ನ ಸ್ವೀಕರಿಸಂತ ಒಂದು ವ್ಯವಸ್ಥೆ ಮೊಬೈಲ್ ಫೋನ್ ಹೋಗಂಗ್ ಮಾಡಿ ಸರ್ ದಯವಿಟ್ಟು. ಅದೆಲ್ಲನೂ ಲ್ಯಾಂಡ್ ಲೈನ್ ಹುಡ್ಕೊಂಡು ಹೋಗಕ್ಕಾಗತ್ತಿಲ್ಲ. ರಾತ್ರಿ ಇಂಥ ಘಟನೆಗಳಾದ್ರೆ ಬೇರೆಯವ್ರಿಗೆ ಲ್ಯಾಂಡ್ ಲೈನ್ ಇವ್ರ ಸ್ಟೋರಿ ಎಲ್ಲ ಹೇಳ್ಬೇಕಾಗತ್ತೆ ಅವ್ರಿಗೆ. ಅದೆಲ್ಲ ಮಾತಾಡಿ 24 ಗಂಟೆ ವ್ಯವಸ್ಥೆ. ಸರಿ ಸರ್, ಖಂಡಿತ ಆಗ್ಲಿ ಸರ್ ಆದಷ್ಟು ಬೇಗ. ಓಕೆ, ಮರಿಸ್ವಾಮಿ ಅವರೇ, ಡಾಕ್ಟರ್ ದಿನೇಶ್ ರಾವ್ ಅವರೇ, ಬಸವರಾಜ್ ಮಾರ್ಗತ್ತಿ ಅವರೇ, ಪ್ರಮೀಳಾ ನೇಸರ್ಗಿ ಅವರೇ, ನೀವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಇವತ್ತು ತುಂಬ ಸೂಕ್ಷ್ಮವಾದಂಥ ಒಂದು ಕೇಸ್ನ ಇಟ್ಕೊಂಡು ಚರ್ಚೆಯನ್ನು ಮಾಡಿದ್ವಿ. ಬಹುಶಃ ಏನಂತಂದರೆ ಈಕೆಯ ಸ್ಟೋರಿಯನ್ನು ಕೇಳ್ತಾ ಇದ್ದರೆ ಪ್ರತಿಯೊಬ್ಬರೂ ಕೂಡ ಏನಂದರೆ ಬೆಚ್ಚಿ ಬೀಳುವಂಥದ್ದಂದರೆ ನಮ್ಮ ಸಮಾಜದಲ್ಲಿ ಇಂಥ ವ್ಯವಸ್ಥೆ ಇದೆಯಾ ಅನ್ನುವಂಥದ್ದು. ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಎಲ್ರಿಗೂ ಕೂಡ ತುಂಬ ಗೌರವ ಇದೆ. ಆದರೆ ನ್ಯಾಯಾಂಗ ವ್ಯವಸ್ಥೆಯಲ್ಲೇ ಆದಂಥ ಕುಂದು ಕೊರತೆಗಳನ್ನು ನಾವು ತೋರಿಸ್ತಾ ಇದ್ವಿ. ನಿಜಕ್ಕೂ ಕೂಡ ಇಂಥ ಒಂದು ಸ್ಥಿತಿ ಯಾರ ಮಕ್ಕಳಿಗೂ ಬರಬಾರ್ದು. ದೇಶದಲ್ಲಿರುವಂಥ ಮಕ್ಕಳು ಮತ್ತು ಕೂಡ ಸುರಕ್ಷಿತ ಭಾವನೆಯನ್ನು ಹುಟ್ಟಿಸ್ಬೇಕು ಅನ್ನೋದಾದರೆ ಅದಕ್ಕೋಸ್ಕರ ಒಂದು ನಮ್ಮ ರಾಜ್ಯ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನೋದು ರಚನೆ ಆಗಬೇಕು. ಅಲ್ಲಿ ಸುರಕ್ಷಿತ ಭಾವನೆ ಹುಟ್ಟಬೇಕು. ಹಾಗೆಯೇ ಆರೋಪಿಗಳಿಗೆ ಆದಷ್ಟು ಬೇಗ ಪೋಕ್ಸೋ ಕಾಯ್ದೆ ಇದೆ, ಆದರೆ ಅದರಲ್ಲಿರುವಂಥ ನಿಯಮಗಳೆಲ್ಲವೂ ಕೂಡ ಜಾರಿ ಆದಾಗ ಮಾತ್ರ ಸುರಕ್ಷತೆ ಭಾವನೆ ಹೆಣ್ಣು ಮಕ್ಕಳಿಗೆ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.